ಪ್ರೀತಿ ಅಂದ್ರೆ ಏನು? ಅರಿಸ್ಟಾಟಲ್ ಹೇಳಿದ ಹಾಗೆ 2 ದೇಹಗಳಲ್ಲಿರೋ ಒಂದೇ ಆತ್ಮನ, ಅಥವಾ ಶೇಕ್ಸ್ಪಿಯರ್ ಹೇಳಿದ ಹಾಗೆ ಬಿರುಬಿಸಿಲ ಬೇಗೆನ, ಅಥವಾ ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದ ಹಾಗೆ ಶತ್ರುಗಳನ್ನು ಮಿತ್ರರನ್ನಾಗಿಸೋ ಜಗತ್ತಿನ ಏಕೈಕ ಶಕ್ತಿ ಪ್ರೀತಿನ? ನೀವೇ ಹೇಳಿ, ಪ್ರೀತಿ ಅಂದ್ರೇನು? ಮೇಡಮ್, ಪ್ರೀತಿ ಅಂದರೆ ಜೀವನ ಪೂರ್ತಿ ಒಬ್ರ ಜೊತೆಯಲ್ಲಿರೋಕ್ಕೆ ಇಷ್ಟಪಡೋದು. ಅವ್ರು ನಮ್ಮ ಜೊತೆಯಲ್ಲಿ ಇಲ್ದಿದ್ದಾಗ ಪ್ರಾಣ ಹೋಗೋಷ್ಟು ಮಿಸ್ ಮಾಡ್ಕೊಳ್ಳೋದು. ಮೇಡಮ್, ಪ್ರೀತಿ ಅಂದ್ರೆ ನಮ್ಮನ್ನ ಯಾರಾದ್ರೂ ಅರ್ಥ ಮಾಡ್ಕೊಂಡು ನಮ್ಮನ್ನ ಕೇರ್ ಮಾಡೋದಲ್ವಾ? ಆದ್ರೆ ಇಲ್ಲಿ ನಮ್ಮ ಹೃದಯದ ಕೆಲಸ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಅದು ಬಾಡಿಗೆಲ್ಲ ಬ್ಲಡ್ ಸಪ್ಲೈ ಮಾಡುತ್ತಲ್ಲ ಮೇಡಮ್. ಹೌದು, ನೀವು ಹೇಳಿದ್ ಸರಿ. ಹಾರ್ಟ್ ಇಡೀ ಬಾಡಿಗೆಲ್ಲ ಬ್ಲಡ್ ಸಪ್ಲೈ ಮಾಡುತ್ತೆ. ಆದರೆ ಭಾವನೆಗಳನ್ನ ಕಂಟ್ರೋಲ್ ಮಾಡೋದು ನಮ್ಮ ಬ್ರೈನ್. ಪ್ರೀತಿ ಅಂದರೆ ಒಬ್ಬ ಮನುಷ್ಯನಲ್ಲಿರೋ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ತಿಳ್ಕೊಂಡು ಕೂಡ ಆ ವ್ಯಕ್ತಿನ ತುಂಬ ಗಾಢವಾಗಿ ಒಪ್ಕೊಳ್ಳೋದು, ಅಪ್ಕೊಳ್ಳೋದೇ ಪ್ರೀತಿ. ಪ್ರೀತಿ ಅನ್ನೋದು ಒಬ್ಬೊಬ್ಬರ ವಿಷಯದಲ್ಲೂ ಒಂದೊಂದು ಥರ ಬರುತ್ತಲ್ಲ ಮೇಡಮ್. ಪ್ರೀತಿ ಎಲ್ಲರಲ್ಲೂ ಒಂದೇ, ಆದರೆ ಅದರಿಂದ ಆಗೋ ಪರಿಣಾಮಗಳು ಬೇರೆ ಬೇರೆ. ಸೊ ನಾವಿವತ್ತು ಮಾಡ್ತಿರೋ ಕೇಸ್ ಸ್ಟಡಿ ಅರ್ಜುನ್ ಮಾನಸ. Needs to be some values. That doesn't mean you take somebody else appreciably for label them as terrorists. We all in this together, living in a floating globe, making imaginary lines. Walla but it's fighting the holy war, a crime. Now let me reside. Being spiritual is a state of mind. You can use religion as a weapon, start a war just like a filter for cop. Now where the fuck did you get guns? A killer, no blood. So is the rich getting rich, or is the rich getting rich getting richer, or is the father for system? Or is the father? ಈಗ ತಾನೇ ಶಿಫ್ಟ್ ಮುಗಿಸ್ಕೊಂಡು ಬಂದೆ, ನಿದ್ದೆ ಮಾಡೋಕ್ಕೂ ಬಿಡದೆ ಕರ್ದ್ಯಲ್ಲೋ. ಅಂಥದ್ದೇನು ಅರ್ಜೆಂಟ್ ಆಗಿತ್ತೀಗ? ಹೇಳು, ಏನಾಯ್ತು ನಿನ್ಗೆ? ಏ ಬಾಯ್ ಬಿಡು ಮಗ. ಅವ್ನ ಗರ್ಲ್ ಫ್ರೆಂಡ್ ಪಿಂಕಿ ಕೈ ಕೊಟ್ಬಿಟ್ಲೋ. ಏನು? ಯಾವಾಗ? ಹೇಗೆ? ಎಲ್ಲ ಚೆನ್ನಾಗಿತ್ತು. ನಾವಿಬ್ರು ಎಷ್ಟು ಖುಷಿಯಾಗಿದ್ವಿ. ದಿನ ಬೆಳಗ್ಗೆ ಅವಳು ಬತ್ತೆ ನಾನೇ ಐರನ್ ಮಾಡಿಕೊಡ್ತಿದ್ದೆ, ಅವಳು ತಿಂಡಿನೂ ಮಾಡಿಕೊಡ್ತಿದ್ದೆ, ಟಿಫಿನ್ ಬಾಕ್ಸ್ನೂ ಕಟ್ಕೊಡ್ತಿದ್ದೆ, ಅವಳ ಕಾಲು ಒತ್ತಿ ಮಸಾಜು ಮಾಡ್ತಿದ್ದೆ. ರಾತ್ರಿ ಅವಳು ಮಲಗಿದ ಮೇಲೆ ನಾನು ಮಲಗ್ತಿದ್ದೆ. ನಂಗೆ ನಿದ್ದೆ ಮಾಡೋಕ್ಕೆ ಸಿಗ್ತಿದ್ದೆ 4 ಗಂಟೆ. ಮತ್ತೆ ಬೆಳಗ್ಗೆ 6 ಗಂಟೆ ಎದ್ದು ಮತ್ತೆ ತಿಂಡಿ ಮಾಡೋಕ್ಕೆ ಶುರು ಮಾಡ್ತಿದ್ದೆ. ಆಮೇಲೆ ಇವತ್ತು ಬೆಳಗ್ಗೆ ಅವಳು ಕನ್ನಡಕ ಮನೆಯಲ್ಲಿ ಬಿದ್ದು ಹೋಗಿದ್ಲು. ಕನ್ನಡಕ ಇಲ್ಲದೆ ಕ್ಲಾಸಲ್ಲಿ ಬೋರ್ಡ್ ಕನ್ಸುತ್ತಾ? ನೀವೇ ಹೇಳಿ. Pinky, nang lasya dam ting tong, ang lain ini bagai besar kam klay tong, nang ano dam su uklo ke tokari tong. ಆಮೇಲೆ ಗೊತ್ತಾಯ್ತು ಕನ್ನಡಕ ಬೇಕಿದ್ದು ಅವಳಿಗೆ ಅಲ್ಲ ನನಗೆ. ಅವಳು ನಿನ್ನ ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ಲು. ಏಯ್, ಒಂದೇ ಹುಡುಗಿ ಜೊತೆ 5 ವರ್ಷ ಸಾಕಾಗ್ಲಿಲ್ವಾ? ಬಾ, ನಿನ್ಗೆ ಒಂದು ಹೊಸ ಹುಡುಗಿ ಹುಡುಕೋಣ. ಹೇಗಿದ್ರು ಶನಿವಾರ ಒಂದು ಒಳ್ಳೆ ಪಾರ್ಟಿ ಇದೆ. ಆ ಪಾರ್ಟಿ ಆದಮೇಲೆ ಆ ಪಿಂಕಿನೂ ಬೇಕಾಗಲ್ಲ, ಆ ಟಿಫಿನ್ ಬಾಕ್ಸು ಬೇಕಾಗಲ್ಲ. ಏನು ಹೇಳ್ತೀಯ? ಓಕೆ ಓಕೆ. ಕೊಡು ನನಗೆ ಕೊಡು ನನಗೆ ಅದು ಕೊಡು ನನಗೆ ಬೇಬಿ ಕೊಡು ನನಗೆ ಪ್ರೀತಿ ಕೊಡು ನನಗೆ. ಖರಾಬುನ ನಿನ್ನ ಶರಾಬುನ
ಕುಡಿದು ಟೈಟ್ ಆದರೆ ನಿನ್ನ ನವಾಬುನ ಕರಾಬುನ ನಿನ್ನ ಶರಾಬುನ ಕುಡಿದು ಟೈಟ್ ಆದರೆ ನಿನ್ನ ನವಾಬುನ ಕೊಡು ನನಗೆ ಕೊಡು ಕೊಡು ನನಗೆ ಕೊಡು ನನಗೆ ಅದು ಕೊಡು ನನಗೆ ಲವ್ವು ಬೇಡ ಡೆವ್ವು ಬೇಡ ಪ್ರೀತಿ ಪ್ರೇಮ ನೋವು ಬೇಡ ಟೆಕ್ಸ್ಟು ಬೇಡ ಕಾಲು ಬೇಡ ನಂಗೆ ತಲೆ ನೋವೇ ಬೇಡ ನಾನು ಹೇಳೋದನ್ನ ಕೇಳಿಕೋ ಸ್ವಲ್ಪ ಅರ್ಥ ಮಾಡಿಕೋ ನಾನು ಒಬ್ಬ ಪಕ್ಕ ಪ್ಲೇಯರ್ ನೀ ಹೇಳೋದೆಲ್ಲ ಮಾಡುವೆ ನಾನು ಅಲ್ವೇ ಅಲ್ಲ ಸ್ಟೇಯರ್ ಕೆಲಸ ಮುಗಿಸಿ ಹೊರಡುವೆ ನೀನು ನನ್ನ ಹಿಂದೆ ಬಂದರೆ ಆಗಬೇಕು ಅಂತ ಸೆಟಲ್ ದೇವರನ್ನೇ ಹೇಳುತ್ತೀನಿ ಕೇಳು ನಿನ್ನ ಟ್ರಬಲ್ ಡಬಲ್ ಕೊಡು ನನಗೆ ಕೊಡು ಕೊಡು ನನಗೆ ಕೊಡು ನನಗೆ ಅದು ಕೊಡು ನನಗೆ ಕೊಡು ನನಗೆ ಬೇಬಿ ಕೊಡು ನನಗೆ ಕೊಡು ನನಗೆ ಪ್ರೀತಿ ಕೊಡು ನನಗೆ ಹುಲಿ ಆಗತ್ತೆ ಬಿಟ್ರೆ ಇಲ್ಲಿನೂ ಆಗ್ತಾನೆ ಹುಲಿನೂ ಆಗ್ತಾನೆ. ಗ್ಯಾರಂಟಿ ಗುರು. ಏನ್ರಪ್ಪ ಇವತ್ತು ಪ್ಲಾನು? ಒಂದು ಸೂಪರ್ ಪಾರ್ಟಿ ಇದೆ. ಅಪ್ಪ ತಂದೆ ನನ್ನನ್ನು ಬಿಟ್ಬಿಡಿ, ಮನೆಗೆ ಹೋಗಿ ಆರಾಮ ನಿದ್ದೆ ಮಾಡ್ಕೊಂತೀನಿ. ನೆನ್ನೆ ಎಲ್ಲ ನಿಮ್ ಜೊತೆ ಇದ್ದೆ, ಇವತ್ತು ರಿಯಾ ಜೊತೆ ಇರ್ಬೇಕು ಕಣ್ರು. ಲೋ ಪಾಗಲ್ ಪ್ರೇಮಿ, ನಿಂದೇನಪ್ಪ ಕತೆ? ಇವತ್ತು ಫುಲ್ ಎಣ್ಣೆನಾ? ಇವತ್ತೇನಾದ್ರೂ ಹಾಕೊಂಡ್ರೆ ನಿಮ್ಮ ಆಮ್ಲೆಟ್ ನೀವೇ ಬಾಚ್ಕೋಬೇಕು. ಖಂಡಿತ. ಹೇ, ನಾನು ಆಮ್ಲೆಟ್ ನಾನು ಕ್ಲೀನ್ ಮಾಡ್ತೀನಿ, ನಿಂಗೆ ಏನು? ನಿಮ್ಮ ಅಜ್ಜಿ ಹೇಗಿದ್ದಾರೆ ಅಶೋಕ್? ರಿಯಾ ರಿಯಾ ಅದು ಈಗ ಪರವಾಗಿಲ್ಲ. ನಿಮ್ಮ ಅಜ್ಜಿ ಅದೆಷ್ಟು ಪುಣ್ಯ ಮಾಡಿದ್ರು ನಿನ್ನಂತ ಮೊಮ್ಮಗನ್ ಪಡಿಯಕ್ಕೆ. ಆದ್ರೆ ಏನ್ ಮಾಡೋದು, ನೀನ್ ಅಷ್ಟೊಂದು ಪುಣ್ಯ ಪಡ್ಕೊಂಬಂದಿಲ್ವಲ್ಲ. ರಿಯಾ ಡಾರ್ಲಿಂಗ್, ಅದು ಹಾಗಲ್ಲ. ನಿಮ್ಗೆಲ್ಲ ಬೇಕಾಬಿಟ್ಟಿ ಜೀವನ ನಡೆಸಿ ಅಭ್ಯಾಸ ಇದೆ, ನೀವ್ ಮಾಡ್ತೀರಾ. ಅಶೋಕ್ಗೆ ಅದನ್ನೆಲ್ಲ ಮಾಡಕ್ ಆಗೋದಿಲ್ಲ. ಅವನ್ಗೆ ಅವನದೇ ಆದಂತ ಜವಾಬ್ದಾರಿಗಳಿದೆ. ಈ ರೀತಿ ಕುಡ್ಕೊಂಡ್ ಪಾರ್ಟಿ ಮಾಡೋಕೆ ಅವನಿಂದ ಆಗಲ್ಲ. ಅರ್ಜುನ್, ನೀನಾದ್ರೂ ಅರ್ಥ ಮಾಡ್ಕೋತೀಯ ಅಂತ ಅನ್ಕೊಂಡಿದ್ದೆ. ಈ ಕೋತಿಗಳೆಲ್ಲ ನಿನ್ನ ಫಾಲೋ ಮಾಡ್ತಾ ಇದಾರಲ್ಲ, ಅದ್ ಯಾಕೆ ಅನ್ನೋದು ಅದ್ ದೇವ್ರಿಗೆ ಗೊತ್ತಾಗ್ಬೇಕು. ರಿಯಾ ಮಗ ಡಾರ್ಲಿಂಗ್, ಯಾರಿಗೋ ಕೋತಿಗಳು ಅಂತ ಇರೋದು. ಒಮ್ಮೆರೆ ಯಾಕೋ ಬಹು ಜಾಸ್ತಿ ಆಯ್ತು ಮಗ. ಹೋಗಿ ಹೋಗಿ ಅಶೋಕ ಅವಳಿಗೆ ಡೌ ಹೊಡ್ದಿಯನಲ್ಲ, ಆ ನನ್ ಮಗ ತಪ್ಪಿ ನನ್ ಮಗ. ಬಕ್ರಾ, ನನಗೆಲ್ಲ ಕೇಳಿಸ್ತೋ? ಸಾರಿ ರಿಯಾ. ರಿಯಾ, ಅವ್ನು ನನ್ನ ಜೊತೆ ಇಲ್ಲ. ಅವ್ನು ಮಾಡಿದ ಕೆಲ್ಸಕ್ಕೆ ನನ್ನ ಯಾಕೆ ಬ್ಲೇಮ್ ಮಾಡ್ತಿದ್ಯಾ? ನಾನು ಕಾಲ್ ಮಾಡಿದ್ದು ನಿನ್ನ ಹತ್ರ ಹೆಲ್ಪ್ ಕೇಳಕ್ಕೆ. ಹೆಲ್ಪಾ? ನಿಜವಾಗ್ಲೂ ನಾನೊಬ್ಬ ದೊಡ್ಡ ಇಡಿಯಟ್ ಅಲ್ವಾ? ನಾನೇ ಎಲ್ಲರನ್ನೂ ಹಾಳು ಮಾಡೋದಲ್ಲ. ಅರ್ಜುನ್, ಪ್ಲೀಸ್ ಸ್ಟಾಪ್ ಇಟ್. ಆಕ್ಚುಲಿ ಅಶೋಕ್ ನನ್ನ ಪ್ರಾಜೆಕ್ಟ್ ಮೆಟೀರಿಯಲ್ ಕಲೆಕ್ಟ್ ಮಾಡ್ತೀನಿ ಅಂದಿದ್ದ, ಆದರೆ ಅವನಿಗೇನೋ ಎಕ್ಸ್ಟ್ರಾ ಶಿಫ್ಟ್ ಬೇರೆ ಇದೆಯಂತೆ. ಇವತ್ತು ಬೇರೆ 5 ಗಂಟೆ ಒಳಗೆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಲೇಬೇಕು. ರಿಯಾ, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಫೋನ್ ಮಾಡಲಾ? ಯಾವ ಕೆಲಸ? ಆ ಕಿತ್ತೋಗಿರೋ ಬೈಕ್ ರಿಪೇರಿ ಮಾಡೋದಾ? ಹೋ, ಹೆಲ್ಪ್ ಕೇಳೋರು ಕಾಲು ಎಳಿತಾರೆ ಅಂತ ಈಗಲೇ ಗೊತ್ತಾಗಿದ್ದು. ಸಾರಿ ಅರ್ಜುನ್, ಪ್ಲೀಸ್ ಇದೊಂದು ಹೆಲ್ಪ್ ಮಾಡ್ತೀಯಾ? ಸರಿ ಸರಿ, ಅರ್ಧ ಗಂಟೆ ಇರು. ಥ್ಯಾಂಕ್ಸ್ ಅರ್ಜುನ್. ಫೈಲ್ ತಗೋ, ಒಂದು 20,000 ಕೊಡು. ಕೊಡ್ತೀನಿ ಕನ್ಸಲ್ಲಿ. ಓ, ಥ್ಯಾಂಕ್ ಯು. ಹಲೋ, ಅಷ್ಟೆಲ್ಲ ಸೀನ್ ಇಟ್ಕೋಬೇಡಪ್ಪ. ಅವಳು ನನ್ನ ಕಸಿನ್ನು. ಕಸಿನ್ ಹೆಸರು ಒಂಥರ ಇದೆ, ಆದ್ರೂ ಪರವಾಗಿಲ್ಲ. ನಾನು ಅರ್ಜುನ್. ಸಾಕು ಲೈನ್ ಹೊಡೆದಿದ್ದು. ಹೇ, ಇವಳು ಮಾನ್ಸ. ಹೀಸ್ ಟ್ರಬಲ್. ಓ,
ಟ್ರಬಲ್. ನೈಸ್ ಮೀಟಿಂಗ್ ಯು. ನೈಸ್ ಟು ಮೀಟ್ ಯು ಟು. ಕ್ಲಾಸಿಗೆ ಹೊತ್ತಾಯ್ತು, ಹೊರಡನ್ವಾ? ಓಯ್ ರೋಮಿಯೋ, ಥ್ಯಾಂಕ್ ಯು. ಜೂಲಿಯಟ್ ಮೇಡಮ್, ಹೊರಡನ್ವಾ? ಈ ರೋಮಿಯೋ ಜೂಲಿಯಟ್ ಒಂದು ಸೂಪರ್ ಲವ್ ಸ್ಟೋರಿ ಅಲ್ಲ, ಅಮರ ಪ್ರೇಮಿಗಳು. ಹೌದು, ಅದಕ್ಕೆ ಅವರಿಬ್ರು ಬೇಗ ಮೇಲ್ ಸೇರ್ಕೊಂಡಿದ್ದು. ಅಶೋಕ್ ನಿನ್ನ ಪಿಕ್ ಮಾಡ್ತಾನಾ? ಅವನು ಎಲ್ಲಿ ಕೆಲಸ ಮಾಡೋದು? ಕಾಲ್ ಸೆಂಟ್ರಲ್ಲಿ. ಓ, ಮತ್ತೆ ಅವನ ಫ್ರೆಂಡ್ ಅರ್ಜುನ್ ಏನು ಕೆಲಸ ಮಾಡ್ತಾನೆ? ಅರ್ಜುನ್ ಬೈಕ್ ಓಡಿಸ್ಕೊಂಡು ಪೋಲಿ ಥರ ಓಡಾಡ್ತಿರ್ತಾನೆ. ಸರಿ ಮಾನ್ಸ, ನಾ ಹೊರಡ್ತೀನಿ, ಬಾಯ್. ಓಪನ್. ರಿಯಾ ಕಸಿನ್ ಮನ್ಸನ್ನ ಮೀಟ್ ಮಾಡಕ್ ಹೋಗಿದ್ದೆ ಅಂತ. ಸೂಪರ್ ಹುಡುಗಿ ಅಲ್ಲ, ಪಕ್ಕಾ ಮ್ಯಾರೇಜ್ ಮೆಟೀರಿಯಲ್ ಅಲ್ವಾ? ಹೌದು. ರಿಯಾ ಯಾವ ಮೆಟೀರಿಯಲ್? ಬಕ್ರಾ, ರಿಯಾ ಈ ವಿಷಯನ ಕೇಳಿಸ್ಕೊಳ್ಳೇಬೇಕು ಮಗ. ಕರೆಕ್ಟ್ ಮಗ. ನಾವು ಸ್ವಲ್ಪ ಎಂಜಾಯ್ ಮಾಡಬಾರ್ದಾ? ಮಗ ಪ್ಲೀಸ್, ಯಾರೋದು ಮಾನ್ಸ, ನಮಗೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡೋ ಪ್ಲೀಸ್. ಯಾವುದಾದ್ರೂ ಫಾರಿನ್ ಮೆಟೀರಿಯಲ್ ಲಾಕ್ ಮಾಡ್ರು ಅಂದರೆ ಅದೇ ಮ್ಯಾರೇಜ್ ಮೆಟೀರಿಯಲಿಂದ ಬಿದ್ದಿದ್ರಲ್ಲ. ನಾವು ಕನ್ನಡಿಗರಮ್ಮ, ಎಷ್ಟೇ ಪಿಜ್ಜಾ ಬರ್ಗರ್ ತಿಂದ್ರು ಎಂಡಲೆ ರಾಗಿ ಮುದ್ದೆ ಕೋಳಿ ಸಾರು ತಿನ್ನಕ್ಕೆ ಬೇಕೇ ಬೇಕು. ಯಾಕೆ ಬಕರ, ನಿಮ್ಮ ಮನೆಯವರು ಕೋಲಿ ಸಾರು ಮಾಡ್ತಿಲ್ವಾ? ಏಯ್, ನಮಗೆ ಆಚೆ ಫಾಸ್ಟ್ ಫುಡ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಮನೇಲಿ ಕೋಳಿ ಸಾರು ರೆಡಿ ಇರುತ್ತೆ. ನಿನ್ ಗೋಬಿ ಮಂಚೂರಿ ಕತೆ ನೋಡು, ಬೇರೆ ಒಂದು ಕಡ್ಡಿ ಕೈಲಿ ಸಿಕ್ಕಾಕೊಂಡಿದ್ದೆ, ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋ. ಜಾಸ್ತಿ ಆಯ್ತು ಬಕರ. ಇದೆಲ್ಲ ಯಾವಾಗ್ಲೂ ಇದ್ದಿದ್ದೆ ಕಣ್ರೋ. ಇವಾಗ ಮನ್ಸನ್ನ ಮೀಟ್ ಮಾಡ್ಬೇಕಾ ಬೇಡವಾ? ಮಾಡಬೇಕು ಮಗ. ಆದ್ರೆ ಹೆಂಗ್ ಮೀಟ್ ಮಾಡೋದು? ಹಾ, ದಿನೇಶ್ ಬರ್ಡೇ ಪಾರ್ಟಿ ಕರ್ಸ್ಬಿಡೋ. ಏ ಹೀರಾ, ಆಗ್ತಾ ಇದ್ದೀನಿ. ಹಾಯ್. ಹಾಯ್. ಕಮ್ ಪ್ಲೀಸ್ ಕಮ್. ಕಮನ್. ಹಾಯ್. ಇವಳು ನನ್ನ ಕಸಿನ್ ಮಾನಸ. ಹಾಯ್ ದಿನೇಶ್. ರಿಯಾ. ಹಾಯ್. 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 ಹ್ಯಾಪಿ ಬರ್ತ್ಡೇ. ನೀವು ತುಂಬ ಫೇಮಸ್ ಮಾನ್ಸ, ನೀವು ಬಂದಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಹೌದಾ? ಜಸ್ಟ್ ಅ ಸೆಕ್ ಗೈಸ್. ಹೋಗು ಅಶೋಕ್, ನಿನ್ ಬ್ರೆನ್ ತಗೋ. ಹೇ ಡೂಡ್, ಹ್ಯಾವ್ ಡ್ರಿಂಕ್ಸ್ ಮ್ಯಾನ್. ಹ್ಞೂ ಅಮ್ಮ, ಒಂದ್ ಸಣ್ಣ ಪಾರ್ಟಿ ಅಷ್ಟೇ. ಎಲ್ಲ ರಿಯಾ ಫ್ರೆಂಡ್ಸ್ಗಳೇ ಇರೋದು. ಅಯ್ಯೋ ಇಲ್ಲ ಅಮ್ಮ, ಡ್ರಗ್ಸು ಡ್ರಿಂಕ್ಸು ಏನೂ ಇಲ್ಲ. ಆಯ್ತಾಯ್ತು, ಯಾವ ಹುಡುಗರ ಜೊತೆನೂ ಮಾತಾಡಲ್ಲ. ಸರಿ ಅಮ್ಮ, ಬೇಗ ಮನೆಗೆ ಬರ್ತೀನಿ. ಅಮ್ಮ, ರಿಯಾ ನಿನ್ನ ಕೇಳ್ತಾ ಇದ್ಲು. ಹೌದಾ ಮಾನ್ಸ? ಮಾನ್ಸ ಏನಾಯ್ತು? ಏನಿಲ್ಲ, ಇಲ್ಲಿ ಯಾರೋ ತಮಾಷೆ ಮಾಡ್ತಿದ್ರು, ಅದಕ್ಕೆ ನಗು ಬಂತು. ಯಾರಿಗೂ ಸಲಿಗೆ ಕೊಡ್ಬೇಡ. ಇಲ್ಲ ಇಲ್ಲ, ಸರಿ ಆಯ್ತು, ಬೇಗ ಮನೆಗೆ ಬರ್ತೀನಿ. ಓಕೆ, ಬಾಯ್. ಬಾಯ್. ಈಗ ಫೋನ್ ಇಡ್ತೀನಿ. ಓಕೆ. ಕಸನ್ ಟ್ರಬಲ್. ಅಮ್ಮನ? ಅಮ್ಮ ಅಲ್ಲ, ಗುಮ್ಮ. ಇಲ್ಲಿಗೆ ಬಂದ ಕೂಡಲೇ ಕಾಲ್ ಮಾಡು ಅಂದಿದ್ರು. ನಾನು ಮಾಡಲಿಲ್ಲ, ಅವರೇ ಮಾಡಿದ್ರು. ಎಲ್ಲಿಂದ? ಐ ಮೀನ್ ನಿಮ್ಮೂರು ಯಾವುದು?
ಹೆಬ್ರಿ, ಉಡುಪಿ. ಬಂದಿದ್ದೀನಿ ಅಲ್ಲಿಗೆ. ಸ್ಮಾಲ್ ಟೌನ್ ಅಲ್ಲ? ಸ್ಮಾಲ್. ಮೋಸ್ಟ್ಲಿ ಅದಕ್ಕೆ ನಿಮ್ಮಮ್ಮ ಕನ್ಸರ್ನ್ ತೋರಿಸ್ತಿರೋದು ಈ ಕುಡ್ಕರ ಬಗ್ಗೆ. ಬರೀ ಕುಡುಕರಲ್ಲ, ಪೊರ್ಕಿಗಳ ಬಗ್ಗೆ ಕೂಡ. ಅದು ಸರಿ. ನೀನಂತ ಸುಂದರವಾದ ಹುಡುಗಿ ಸಿಕ್ಕಿದ್ರೆ ಯಾರು ತಾನೇ ಆಸೆ ಹುಟ್ಟಲಿ? ಎಲ್ಲ ಅಮ್ಮಂದಿರಿಗೂ ಮಕ್ಕಳ ಬಗ್ಗೆ ಕಾಳಜಿ ಇರುತ್ತೆ. ನಿಂಗೂ ಒಬ್ಳು ತಂಗಿ ಅಂತಿದ್ದಿದ್ರೆ ನಿಮ್ಮಮ್ಮನೂ ಹೀಗೆ ಹೇಳ್ತಿದ್ರು. ಇದ್ದಿದ್ರೆ ನಂಗೆ ಅಕ್ಕ, ತಂಗಿ, ಅಮ್ಮ ಯಾರೂ ಇಲ್ಲ. ಓ, ಐ ಆಮ್ ಸಾರಿ, ನಾನು ಹಾಗೆ ಹೇಳ್ಬಾರ್ದಿತ್ತು. ನಿಮಗೆ ಬೇಜಾರು ಮಾಡಿದೆ ಅನ್ಸುತ್ತೆ. ಕಸನ್, ಸ್ಟಾಪ್ ಇಟ್. ನನ್ನ ಪೇರೆಂಟ್ಸ್ಗೆ ನಾನು ಒಬ್ಬನೇ ಮಗ ಆಗಿರೋದು ನಿನ್ನ ತಪ್ಪಲ್ಲ. ಅರ್ಜುನ್, ಈ ಬ್ಯಾಂಗ್ಳೂರ್ ಎಷ್ಟು ಅದ್ಭುತವಾದ ಊರಲ್ಲ. ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ನೋಡಿದ್ದೆಲ್ಲ ತಗೋಬೇಕು ಅನ್ನೋ ಮಾಲ್ಗಳು, ಚಿತ್ರ ವಿಚಿತ್ರ ಜನ. ತುಂಬ ಖುಷಿಯಾಗುತ್ತೆ. ವಿಚಿತ್ರ ಮಾನ್ಸ. ನನಗೆ ನಿಮ್ಮೂರಿನ ಸಮುದ್ರದ ಆಳಕ್ಕೆ ಇಳಿಯೋ ಆಸೆ. ನಿನಗೆ ನಮ್ಮೂರಿನ ಬಿಲ್ಡಿಂಗ್ ಮೇಲಿರೋ ಆಸೆ. ನನಗೆ ನಿಮ್ಮೂರಿನ ಮೌನ ಇಷ್ಟ, ಧ್ಯಾನ ಇಷ್ಟ. ನಿನಗೆ ನಮ್ಮೂರಿನ ಗಲಾಟೆ ಗದ್ದಲ ಇಷ್ಟ. ನನಗೆ ನಿಮ್ಮೂರಿನ ಜನರ ಮುಗ್ಧತೆ ಇಷ್ಟ. ನಿನಗೆ ನಮ್ಮೂರಿನ ಜನರ ಧೈರ್ಯ ಇಷ್ಟ. ಕಟ್ ಮಾಡಮ್ಮ, ಕಟ್ ಕಟ್. ಅರ್ಜುನ್ ಮಾನ್ಸ, ಅರ್ಜುನ್ ಮಾನ್ಸ, ಕೇಕ್ ಸಿಗಲ್ಲ. ಬನ್ನಿ ಹೋಗೋಣ. ಕಟ್ ಕರ್ರೆ. ಆಯ್ತು, ಇರೋ. ಓಕೆ ಓಕೆ, ರೆಡಿ ರೆಡಿ, 1 2 3 ಕಟ್. ಹೋಲ್ಡ್ ಆನ್, ಒಂದ್ ನಿಮಿಷ. ಒಂದು ಇಂಪಾರ್ಟೆಂಟ್ ವಿಷಯ. ನನ್ನ ಬೆಸ್ಟ್ ಫ್ರೆಂಡ್ ದಿನೇಶು ಅವನ್ ಹಿಟ್ಲರ್ ಗರ್ಲ್ ಫ್ರೆಂಡ್ ಇಂದ ಬಚಾವಾಗಿದ್ದಾನೆ. ಇನ್ ಮುಂದೆ ಆದ್ರೂ ಅವನ್ ರಿಯಲ್ ಲೈಫ್ ಅಲ್ಲಿ ರಿಯಲ್ ಗರ್ಲ್ ಫ್ರೆಂಡ್ ಸಿಗ್ಲಿ ಅಂತ ಈ ಪಾರ್ಟಿ ಅವನಿಗೆ ಸೂಪರ್ ಆಗಿ ವರ್ಕೌಟ್ ಆಗ್ಲಿ ಅಂತ ಈ ಪರಮಾತ್ಮನ್ ಕೇಳ್ಕೊಂತಾ ಇದ್ದೀನಿ. ಸ್ಪಿನ್ ದ ಬಾಟ್ಲ್ ಆಡಕ್ಕೆ ಎಲ್ಲ ಕೇಳಿಸ್ಕೊಳ್ಳಿ. ಈ ಬಾಟ್ಲ್ ಮೂತಿ ಯಾರ ಕಡೆ ನಿಲ್ಲತ್ತೋ ನಾವು ಕೇಳೋ ಪ್ರಶ್ನೆಗೆ ಸತ್ಯವನ್ನೇ ಹೇಳಬೇಕು. ಸತ್ಯವನ್ನಲ್ಲದೆ ಬೇರೆ ಏನು ಹೇಳಂಗಿಲ್ಲ. ರೆಡಿ, 1 2 3 4 ರೈಟ್, ಗೋ ಸ್ಪಿನ್. ನನ್ನೇನು ನೋಡ್ತಾ ಇದೆಯಾ? ಏನು ಬೇಕಾದರೂ ಕೇಳ್ಕೊ. ಇಷ್ಟು ಹೇಳಿದ್ರೆ ಸಾಕು ಮಗ, ಜನ್ಮ ಜಲಾಡ್ಬಿಡ್ತೀವಿ. ರಿಯಾ ಮೇಡಮ್, ನಿಮ್ಮ ಫಸ್ಟ್ ಟೈಮ್ ಲವ್. ಓ, ಲವ್ವಾ? ಆಫ್ ಕೋರ್ಸ್, ಅಶೋಕ್. ಪಕ್ಕ ಓಡ್ಬಿಟ್ರು ಮಗ. ಏನು ನೋಡ್ತಾ ಇದೆಯಾ? ಬಾಟ್ಲ್ ತಿರ್ಸು. ನೀನ್ ನಿಜವಾಗ್ಲೂ ದೊಡ್ಡವನಾಗಿದ್ಯಾ ಅಂತ ನಿಂಗೆ ಯಾವಾಗ ಗೊತ್ತಾಯ್ತು? 4th ಸ್ಟ್ಯಾಂಡರ್ಡ್ನಲ್ಲಿ ನಮ್ಮ ಕ್ಲಾಸಲ್ಲಿ ನಾನೇ ಒದ್ದ ಇದ್ದಿದ್ದು. ನಾನು ತಿರ್ಸ್ತೀನಿ. ಮನ್ಸಾ ಮೇಡಮ್, ನಿಮಗೆ ಯಾವ ಥರ ಬಾಯ್ ಫ್ರೆಂಡ್ ಇರಬೇಕು ಅಂತ ಇಷ್ಟ? ನಂಗೆ ಯಾವ ಥರ ಬಾಯ್ ಫ್ರೆಂಡು ಬೇಡ. ನಾನು ಆಟಕ್ಕೂ ಬರಲ್ಲ, ಪ್ಲೀಸ್ ನನ್ನ ಬಿಟ್ಬಿಡಿ. ಐ ವಾಂಟ್ ಪ್ಲೇ. ಕಮ್ ಆನ್ ಮಾನ್ಸ. ಓಕೆ ಫೈನ್. ನನ್ನ ಬಾಯ್ ಫ್ರೆಂಡ್ ಯಾವುದೇ ಕಂಡೀಷನ್ ಇಲ್ಲದೆ ನನ್ನ ಹುಚ್ಚನ್ ಥರ ಪ್ರೀತಿಸ್ಬೇಕು. ಅವನಿಗೆ ಧೈರ್ಯ ಇರಬೇಕು ಆ್ಯಂಡ್ ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಆಗಿರಬೇಕು. ಹುಚ್ಚನ್ ಥರ ಪ್ರೀತಿಸ್ಬೇಕಾ? ಅದಿರಲಿ, ಅಡ್ವೆಂಚರಸ್ ಅಂದ್ರೆ ಹುಲಿ ಜೊತೆ ಫೈಟ್ ಮಾಡೋದಾ ಅಥವಾ ಹಿಮಾಲಯ ಪರ್ವತ ಹತ್ತದ?
ಅಥವಾ ಯುಟಿಲಿಟಿ ಬಿಲ್ಡಿಂಗ್ ಇಂದ ಡೈವ್ ಹೊಡಿಯೋದ? ನೋ, ಆ ಥರ ಅಲ್ಲ. ಅಡ್ವೆಂಚರಸ್ ಅಂದರೆ ಯಾವಾಗಲೂ ಏನಾದರೂ ಹೊಸದನ್ನೇ ಮಾಡ್ತಿರೋದು. ಮತ್ತು ನನಗೂ ಹೊಸ ವಿಷಯ ಕಲಿಯೋಕ್ಕೆ ಎನ್ಕರೇಜ್ ಮಾಡಬೇಕು. ಅರ್ಜುನ್, ನಿನ್ನ ಲೈಫಲ್ಲಿ ಇಲ್ಲಿವರೆಗೂ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಬಂದು ಹೋಗಿದ್ದಾರೆ? ಲೆಕ್ಕ ಇಟ್ಕೊಳ್ಳೋಕ್ಕೆ ಆಗದೆ ಇರೋ ಅಷ್ಟಾ? ನಾನು ಲೆಕ್ಕ ಇಡೋದು ಆಟಕ್ಕಿರೋ ನಮ್ಮ ಮಾತ್ರ. ನನ್ನ ಲೈಫಲ್ಲಿ ಇದುವರೆಗೂ ಆ ಥರ ಯಾರೂ ಬಂದಿಲ್ಲ. ಅರ್ಜುನ್, ಮತ್ತೆ ನನ್ಗೆ ನೆಕ್ಸ್ಟ್ ಹೋಗು. ನಂದೊಂದು ಅರ್ಜುನ್, ಏನಾದರೂ ಇಂಪಾರ್ಟೆಂಟ್ ವಿಷಯನಾ? ಇಲ್ಲ ಡ್ಯಾಡ್, ಹೀಗೆ ಸುಮ್ಮನೆ ಮಾತಾಡೋಣ ಅನ್ಕೊಂಡೆ. ಐ ಆಮ್ ಇನ್ ಅ ಮೀಟಿಂಗ್, 1 ಅವರ್ ಬಿಟ್ಟು ಕಾಲ್ ಮಾಡ್ತೀನಿ. ಹಾಂ. ಅರ್ಜುನ್, ಹ್ಞೂ ಒಂದು ನಿಮಿಷ. ನೀನು US ಬರೋದಾದ್ರೆ ನಮ್ಮ ಕಂಪ್ನಿಲಿ ಒಂದು ಕೆಲಸ ಇದೆ, ಯೋಚನೆ ಮಾಡು. ಡ್ಯಾಡ್, ನೋ, ಅದ್ರ ಬಗ್ಗೆ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. ಎಷ್ಟು ದಿನ ಹೀಗೆ ಬೈಕ್ ಓಡಿಸ್ಕೊಂಡು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರ್ಕೊಂಡಿರ್ತೀಯ? ಅನ್ನೆಸೆಸರಿ ಟಾಕ್ಸ್ಗೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ನಂಗೋಸ್ಕರ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ವಿಲ್ ಕಾಲ್ ಯು ಬ್ಯಾಕ್ ಲೇಟರ್. ಬಾಯ್. ನನ್ ಮುದ್ದು ಕಂದನಿಗೆ ಏನ್ ತಂದಿದ್ದೀನಿ ಅಂತ ಹೇಳು ನೋಡೋಣ. ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ನೀನ್ ಇಲ್ಲದೆ ನಾನು ಊಟ ಮಾಡಲ್ಲ ಅಂತ ನಿಂಗೆ ಗೊತ್ತಲ್ವಾ? ಏಯ್, ಮಾಡಿರೋ ಕೆಲಸದಿಂದ ನನ್ನ ಹೆಸರು ಹಾಳಾಗತ್ತೆ, ನನ್ನ ಗ್ಯಾರೇಜ್ ಹೆಸರು ಹಾಳಾಗತ್ತೆ, ಕಸ್ಟಮರ್ ಕಂಪ್ಲೇಂಟ್ ಕೊಡ್ತಾನಂತೆ. ನಾನೇ ಬೇಕಿತ್ತ ಕದ್ದಿರೋ ಮಾಲ್ಮಾರಕ್ಕೆ? ಅರ್ಜುನ್, ಆಗಿದ್ದಾಗೋಯ್ತು, ತಲೆ ಕೆಡ್ಸ್ಕೊಬೇಡ, ಬಿಟ್ಟಾಕು. ಕದ್ದಿರೋ ಮಾಲ್ ಮಾರೋದು ನಮ್ಗೇನು ಹೊಸ್ದ? ನಂಗಲ್ಲ, ನಿಂಗಂತ ಹೇಳು. ಆಯ್ತಪ್ಪ, ಆಯ್ತು ಆಯ್ತು, ನನ್ನ ಮೇಲೆ ಹಾಕು, ನನ್ನ ಮೇಲೆ ಹಾಕು. ನಿನ್ ಮೇಲೆ ಹಾಕ್ಲಾ? ಏನೋ ತಲೆ ಕೆಟ್ಟಿದ್ಯಾನೋ ನಿನ್ಗೆ? ಹುಚ್ಚಿನ ತರ ಆಡ್ತಾ ಇದ್ಯಾ? ಹೌದು, ಕೆಟ್ಟಿದೆ, ಕೆಟ್ಟಿದೆ. ಆಚೆ ಹೋಗಿ ಸರ್, ನೀವೆಲ್ಲ ಇದ್ರೆ ನಿಮ್ ಫೇಸ್ ಜೊತೆ ನಿಮ್ ಬಾಡಿನೂ ಪಂಕ್ಚರ್ ಆಗುತ್ತೆ. ಹೋಗಲ್ಲ, ಯಾವನ್ ಕರ್ಕೊಂಡ್ ಬರ್ತೀಯ? ಬಾರೋ. ನೋಡ್ತಾರೋ, ಈ ಏರಿಯಾ ನೀನ್ ಯಾವ ಐಟಮ್ ಮಾರಕ್ ಬಿಡ. ಹೋಗಲ್ಲ ನನ್ನ ಮಗನೇ. ಈ ಗುದ್ರಿ ಅಂಗಡಿ ನಾ ಎತ್ತಂಗಡಿ ಮಾಡ್ತೀನಿ, ನೋಡ್ತಾರೋ.
ಏನೋ ತಲೆ ಕೆಟ್ಟಿದ್ಯಾನೋ ನಿನ್ಗೆ? ಹುಚ್ಚುತನ ಆಡ್ತಿದ್ಯಾ? ಅತಿ ಮನಸ್ಸಲ್ಲಿ ಬರ್ತಿದ್ದೆ ವಿಚಾರ, ನೀನ್ ಯಾಕೆ ಹಿಂಗ್ ಹೋಗ್ತಿದ್ದೂರ, ಸ್ವಲ್ಪ ಹತ್ರ ಬಾ ಬಂಗಾರ, ನನ್ ಮಾತಿನ ಉಪಕಾರ ಇಲ್ಲ ಅಂದ್ರು ಶನಿವಾರ, ಸೊ ಲೆಟ್ಸ್ ಗೋ ಪಾರ್ಟಿ ದೂರ, ನಾನ್ ಸಿಗಲ್ಲ ಮುಂದಿನ ವಾರ. ಏಯ್ ಬಕ್ರ, ಮಾಡಕ್ ಬೇರೆ ಕೆಲ್ಸ ಇಲ್ವಾ ನಿಂಗೆ? ಸುಮ್ನೆ ಇರು. ಸಾರಿ ಚೀಟೋಸ್ ಇವರೆಲ್ಲ. ಇನ್ನೊಂದ್ರು ನೋಡೋಣ ಇವಾಗ. ಅದು ಇವತ್ತೇನೋ ಮಾಡ್ಕೊಂಡೆ. ಏನಿಲ್ಲ. ಅರ್ಜುನ್ ತುಂಬಾ ಏಟಾಗಿಲ್ಲ ತಾನೆ? ಅವನ್ಗೇನಾಗತ್ತೆ, ಅವನಿದ್ದಂಗೆ ಇದಾನಲ್ಲ. ರಿಯಾ, ಏನಿಲ್ಲ ಮನ್ಸು, ಕೆಲಸದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಷ್ಟೇ. ಯಾರು ಕಾಯ್ತಾ ಇದ್ದೀರಾ? ನಡೀರಿ. ಈ ಸಲ ನಾನ್ ಡ್ರೈವ್ ಮಾಡ್ತೀನಿ. ಮಾನಸ, ನಿನ್ನ ಮತ್ತೆ ಅರ್ಜುನ್ ಮಧ್ಯೆ ಏನೋ ನಡೀತಿರೋ ಹಾಗಿದೆ. ನೀನ್ ಏನ್ ಹೇಳ್ಬೇಕಂತಿದ್ಯಾ? ಸೀದಾ ಹೇಳು. ನೀವಿಬ್ರು ಕಣ್ಣಲ್ಲೇ ಕದ್ದು ಮುಚ್ಚಿ ಮಾತಾಡೋದು ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಹೋಗಿ ಹೋಗಿ ಅವನ ಹಿಂದೆ ಬಿದ್ದಿದ್ಯಲ್ಲ. ಯಾಕೆ? ನೋಡು, ಅವನಿಗೋಸ್ಕರ ಎಷ್ಟೋ ಜನ ಹುಡುಗಿರು ಕಣ್ಣೀರು ಹಾಕಿದ್ದಾರೆ. ನಾನು ನಿನ್ನ ಸಂಬಂಧಿ, ನೀನು ಆ ಹುಡುಗಿರ ಥರ ಆಗೋದು ನನಗಿಷ್ಟ ಇಲ್ಲ. ಅವನಲ್ಲಿ ಏನೋ ಇದೆ ಅಂತ ತಾನೆ ಆ ಹುಡುಗಿರು ಅವನ ಹಿಂದೆ ಬಿದ್ದಿರೋದು. ಅಷ್ಟಕ್ಕೂ ಅವನೇನು ಕೆಟ್ಟೋನಲ್ವಲ್ಲ. ನೀನು ಹೇಳೋ ಥರ ಅವ್ನು ಒಳ್ಳೆಯವನೇ ಇರಬಹುದು, ಆದರೆ ನೀನು ಏನು ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಿದ್ರೆ ಅಷ್ಟೇ ಸಾಕು. ನನ್ನ ಬಗ್ಗೆ ಇಷ್ಟೊಂದು ಕೇರ್ ತಗೊಳ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್. ನಿನಗೇನು ಬೇಕೋ ನೀ ಅದನ್ನೇ ಮಾಡ್ತೀಯ ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ಈ ವಿಷಯದಲ್ಲಿ ನಾನು ನೀನು ಒಂದೇ. ರಿಯಾ ಸರ್, ಇಲ್ಲೇ ಮುಂದೆ ನಿಲ್ಲಿಸಿ. ಆಂಟಿ ಬೈದು ನಮ್ಮನ್ನ ಹುಡ್ಕೋಕೆ ಮುಂಚೆ ಹೊರಟ್ಬಿಡೋಣ. ಹಾಂ,
ಮಾನ್ಸ ನಿನಗೆ ಫೋನ್ ಇಟ್ಕೊಳಕ್ಕೆ ಒಂದು ಪ್ಲೇಟ್ ಕೊಡ್ಲಾ? ಸಾರಿ ಮಾ. ಬೆಂಗಳೂರಿಗೆ ಬಂದಾಗ್ಲಿಂದ ನಾನು ನೋಡ್ತಾನೇ ಇದ್ದೀನಿ, ಫೋನನ್ನು ಕೈಯಿಂದ ಬಿಡೋದೇ ಇಲ್ಲ ಅಂತೀಯಲ್ಲ. ಅದನ್ನು 5 ನಿಮಿಷ ಅಲ್ಲಿಟ್ಬಿಟ್ಟು ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಲ್ವಾ? ಯಾರೇ ಬಾಯ್ ಫ್ರೆಂಡಾ? ಸುಮ್ಮನಿರಕ್ಕೆ ಏನೋ ತಗೋತ್ಯಾ? ನಿನ್ನ ಫೋನಲ್ಲಿ ಎಷ್ಟು ಹುಡುಗಿರ್ ನಂಬರ್ ಇದೆ ಅಂತ ನಾನು ಹೇಳಲಾ? ಬಂದ್ಬಿಟ್ಟ. ನಂಗೆ ಸಾಕಮ್ಮ, ಪಾತ್ರೆ ಆಮೇಲೆ ತೊಳಿತೀನಿ. ಓಕೆ, ಸಿಂಕ್ನಲ್ಲಿ ಇಟ್ಬಿಡು. ಹಲೋ ಕಸಿನ್, ಟ್ರಬಲ್. ಡಿಸ್ಟರ್ಬ್ ಆಯ್ತಾ? ಆವಾಗಲಿಂದ ಫೋನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ. ಸಾರಿ, ಫೋನ್ ರೂಮಲ್ಲೇ ಬಿಟ್ಬಿಟ್ಟಿದ್ದೆ. ಥ್ಯಾಂಕ್ಸ್ ಮತ್ತೆ ಕಾಲ್ ಮಾಡಿದ್ದಕ್ಕೆ. ಥ್ಯಾಂಕ್ಸ್ ಯಾಕೆ? ಇಲ್ಲ, ನಾನೊಂದು ಸ್ಕೂಟರ್ ತಗೋಬೇಕಂತಿದ್ದೆ. ನಿಂಗೆ ಬೈಕ್ ಬಗ್ಗೆ ಚೆನ್ನಾಗಿ ಗೊತ್ತಲ್ಲ, ಹೆಲ್ಪ್ ಮಾಡ್ತೀಯಾ ಕೇಳೋಣ ಅನ್ಕೊಂಡೆ. ಯಾವ ಬೈಕ್ ಮೇಲೆ ಕಂಡು ಬಿದ್ದಿದ್ದೆ? ಗೊತ್ತಿಲ್ಲ, ಅದನ್ನೇ ನಿನ್ನ ಹತ್ರ ಕೇಳೋಣ ಅಂತಿದ್ದೆ. ನಾವಿಬ್ರು ಹೋಗಿ ನೋಡಿ ನೀನೊಂದು ಒಳ್ಳೆ ಬೈಕ್ ಸಜೆಸ್ಟ್ ಮಾಡಿದ್ರೆ. ಶನಿವಾರ ಹೋಗೋಣ. ಶನಿವಾರ ಓಕೆ. ನಂಗೆ ಬೈಕ್ ಮಾರೋರು ಗೊತ್ತು, ಹೋಗೋಣ. ಥ್ಯಾಂಕ್ ಯು ಟ್ರಬಲ್. ಟ್ರಬಲ್, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ರಿಯಾಗೂ ಎಲ್ರಿಗೂ ಸರ್ಪ್ರೈಸ್ ಕೊಡೋಣ. ಓಕೆ, ಬಾಯ್. ಬಾಯ್. ಅರ್ಜುನ್, ತುಂಬಾ ಹೊಟ್ಟೆ ಹಸ್ವಾಗ್ತದೆ. ಹೋಟ್ಲ್ ಹೋಗೋಣ. ಓಕೆ. ನಂಗೆ ಸಾಕು ಅನ್ಸುತ್ತೆ, ಹೊರಡೋಣವಾ? ಯಾಕೆ ಇಷ್ಟು ಬೇಗ? ತಿನ್ಬೇಕಾದ್ರೆ ಯಾರಾದರೂ ನನ್ನ ಕಡೆ ನೋಡಿದ್ರೆ ನಂಗೊಂಥರ ಅನ್ಸುತ್ತೆ. ಸಾರಿ. ಟ್ರಬಲ್, ಇವತ್ತು ನೀನು ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೋ ಪ್ರಾಬ್ಲಮ್ ಕಸಿನ್. ನಾವಿಬ್ರು ಅಷ್ಟು ಒಂದು ಕ್ಲೋಸ್ ಇಲ್ಲ, ಆದರೂ ಪೆಟ್ ನೇಮ್ಸ್ ಇಟ್ಕೊಂಡಿದ್ದೇವೆ. ಹೌದಲ್ವಾ? ನಾನು ಅಬ್ಸರ್ವೇ ಮಾಡಿರಲಿಲ್ಲ ಆ್ಯಕ್ಚುಲಿ. ಆದರೂ ಈ ವಿಷಯ ನಿನ್ನ ಗರ್ಲ್ ಫ್ರೆಂಡಿಗೆ ಗೊತ್ತಾದರೆ? ಗರ್ಲ್ ಫ್ರೆಂಡಾ? ನೋಡಿದ್ದೆ ಅವತ್ತು ಕಾಫಿ ಶಾಪ್ನಲ್ಲಿ. ಅದೇ ಆ ವೈಟ್ ಡ್ರೆಸ್ ಹುಡುಗಿ. ನೀವು ಹುಡುಗಿರು ಏನು ಬೇಕಾದರೂ ಅಂದ್ಕೊಳ್ತೀರಾ, ಅನುಭವಿಸೋದು ನಾವು. ಹಾಗೇನಿಲ್ಲ. ಅದು ಸರಿ, ನೀನು ಬೆಂಗಳೂರು ಬಂದಿದ್ದು ಯಾಕೆ? ಆ್ಯಕ್ಚುಲಿ ನಮ್ಮ ಅಣ್ಣಂಗೆ ಇಲ್ಲಿ ಟ್ರಾನ್ಸ್ಫರ್ ಆಯಿತು, ಸೊ ನಾನು ಇಲ್ಲಿ ಬಂದೆ. ಎಲ್ಲಿ ಕೆಲಸ ಮಾಡೋದವರು? ಸ್ಟೇಟ್ ಬ್ಯಾಂಕ್. ಮತ್ತೆ ನಿಮ್ಮ ತಂದೆ? ನಾನು ಹೈಸ್ಕೂಲಲ್ಲಿ ಇದ್ದಾಗಲೇ ತೀರೋದ್ರು. ಸಾರಿ. ನೀನು ಯಾಕೆ ಸಾರಿ ಕೇಳ್ತೀಯಾ? ನಮ್ಮಿಬ್ರದ್ದು ಒಂದೇ ಕತೆ ಅಲ್ವಾ? ನಾನಿನ್ನು ಮಾತಾಡಲ್ಲ, ಬೇಗ ಬೇಗ ತಿಂದು ಬಾಯಿ ಮುಚ್ಕೊಂಡಿರ್ತೀನಿ. ಯಾವ ಕೋರ್ಸ್ ತೊಗೊಂಡಿದ್ಯಾ? BSc ಕಂಪ್ಯೂಟರ್ ಸೈನ್ಸ್. ನೀನು? ನಾನು ಕಾಲೇಜ್ಗೆ ಹೋದೆ, ಚಡ್ಡಿ ಬಿಟ್ಟು ಪ್ಯಾಂಟ್ ಹಾಕ್ಕೊಂಡು MBA ಮಾರ್ಕೆಟಿಂಗ್ ಮಾಡೋಕ್ಕೆ. ಏನು MBA ಮಾಡಿದ್ಯಾ? ಯಾಕೆ ಅನ್ಎಜುಕೇಟೆಡ್ ಥರ ಕಾಣಿಸ್ತೀನ? ನೋ, ಮತ್ತೆ ಬೈಕು, MBA, ಕೆಲಸ, ನೋ ಕನೆಕ್ಷನ್. ಕಸನ್, ಲೈಫ್ ಇಸ್ ಶಾರ್ಟ್ ಆ್ಯಂಡ್ ಲೈಫ್ ಆನ್ ಅ ಬೈಕ್ ಇನ್ನೂ ಶಾರ್ಟ್. ಈ ಡೈಲಾಗ್ ಯಾಕೋ ಸರಿ ಇಲ್ಲ.
ಅಡ್ವೆಂಚರಸ್ ಹುಡುಗರನ್ನ ಇಷ್ಟಪಡೋ ಹುಡುಗಿಗೆ ಈ ಡೈಲಾಗ್ ಸರಿ ಅನ್ಸಲ್ವಾ? ನಿಂಗೊಂದು ವಿಷಯ ಗೊತ್ತಾ? ಹೇಳು. ನನಗೆ ಬೈಕ್ ಬಗ್ಗೆ ಏನೇನೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಬೈಕ್ ಓಡ್ಸೋಕ್ಕೂ ಬರಲ್ಲ. ನಿಜವಾಗ್ಲೂ? ಏನು, ಮೊದಲು ಬೈಕ್ ತಗೊಂಡು ಆಮೇಲೆ ಕಲಿಯೋ ಸ್ಕೀಮಾ? ಆದರೆ ನಮ್ಮಮ್ಮ ಬಿಡಲ್ಲ. ನಿಮ್ಮ ಅಣ್ಣ ಇದ್ನಲ್ವಾ, ಅವನಿಗೂ ಬರಲ್ವಾ? ಬರುತ್ತೆ. ಅವನ್ಗೆ ಹೇಳಿದ್ರೆ ಅಮ್ಮಂಗೆ ಹೇಳ್ತಾನೆ. ಅಮ್ಮನ ದೊಡ್ಡ ಲೆಕ್ಚರ್ ಶುರು ಆಗುತ್ತೆ. ಹುಡುಗಿರು ಬೈಕ್ ಓಡಿಸ್ಬಾರ್ದು ಕಣೆ. ಎಲ್ಲೇ ಹೋಗ್ಬೇಕಾದ್ರೂ ಗಂಡನ ಹಿಂದೆ ಕೂತ್ಕೊಂಡೇ ಹೋಗ್ಬೇಕು. ಓ ಗಾಡ್, ಇದಕ್ಕಿಂತ ಬೈಕ್ ತಗೊಂಡು ಆಮೇಲೆ ಹೇಳೋದೇ ವಾಸಿ. ಗೊತ್ತಾಯ್ತು ಬಿಡು. ನೀನು ನಂಗೆ ಹೇಳ್ಕೊಡ್ತೀಯ ತಾನೆ? ಶೋರ್, ಪಕ್ಕ. ಕಸಿನ್. ಯಾ ಟ್ರಬಲ್? ಕಾಫಿ ಶಾಪ್ ಹುಡುಗಿ ನನ್ನ ಗರ್ಲ್ ಫ್ರೆಂಡ್ ಅಲ್ಲ. ಆ್ಯಕ್ಚುಲಿ ನನಗೆ ಯಾರೂ ಗರ್ಲ್ ಫ್ರೆಂಡ್ ಇಲ್ಲ. ಬೇಗ ಬಾ. ಅರ್ಜುನ್, ಏನ್ ಮಾಡ್ತಿದ್ಯಾ? ನಡಿ. ಇಲ್ಲೇ ನಿಂತಿದ್ರೆ ಗುದ್ಕೊಂಡು ಹೋಗ್ತಾರಷ್ಟೇ. ಎಲ್ಲಿ ನಿಲ್ತಿದ್ರೆ ಎಲ್ಲ ಬೇಗ ಮುಗ್ದು ಹೋಗುತ್ತೆ. ಏನ್ ಬೇಗ ಮುಗ್ದೋಗುತ್ತೆ? ಈ ಕೈಗಳು ಒಂದಾಗಿರೋ ಈ ಕ್ಷಣ ಬೇಗ ಮುಗ್ದು ಹೋಗುತ್ತೆ. ಜೀವ ನಿನಗಾಗೆ ನೀ ನನ್ನ ಜೊತೆಯಾದೆ, ಈ ಬಾಳ ಬೆಳಗಾದೆ ನನ್ನ
ಮಾನ್ಸ ಇತ್ತೀಚೆಗೆ ನೀನು ಮನೇಲೇ ಇರಲ್ವಲ್ಲೇ? ಯಾವಾಗಲೂ ಹೊರಗಡೆನೆ ಸುತ್ತಾಡ್ತಿರ್ತೀಯಾ? ಹೂಮಾ, ಸ್ವಲ್ಪ ಕಾಲೇಜ್ ಕೆಲಸ ಜಾಸ್ತಿ ಇದೆ. ನೋಟ್ಸು, ಪ್ರಾಜೆಕ್ಟು, ನಿಂಗೆ ಗೊತ್ತಲ್ವಾ? ಆಗಲೇ ರಿಯಾ ನಿನ್ನನ್ನು ಹುಡ್ಕೊಂಬಂದಿದ್ಲು. ನಾನೆಲ್ಲೋ ಇದೆಲ್ಲ ರಿಯಾಗೋಸ್ಕರ ಮಾಡ್ತಾ ಇದೆಯಾ ಅಂದ್ಕೊಂಡೆ. ಅಮ್ಮ, ನಾನೇ ಬೇರೆ ಕ್ಲಾಸು, ರಿಯಾನೇ ಬೇರೆ ಕ್ಲಾಸು. ನಾನು ನನ್ನ ಫ್ರೆಂಡ್ ಲಕ್ಷ್ಮಿ ಜೊತೆ ಇರ್ತೀನಿ. ನನಗೇನು ಬೇರೆ ಕೆಲಸ ಇರಲ್ವಾ 3 ಹೊತ್ತು ರಿಯಾ ಜೊತೆ ಇರೋಕ್ಕೆ? ಕಣೋ, ಯಾಕೆ ಅಮಾಯಕ ಸಿದ್ಧ ಅಂತ ನನ್ನ ಮೇಲೆ ಹೇಳ್ಬಿಡ್ರಿ. ನೀನ್ ಅಮಾಯಕನ? ಏ, ದಿನೇಶ್, ಏನಾಯ್ತು? ಏನು ಇಲ್ಲ. ಓ, ಹಾಯ್ ಗಾಯ್ಸ್. ಹಾಯ್. ಏ ಬಕ್ರಾ, ಏನೋ ಇದು? ಏನೋ ಇದು ನಂಗೆ ಗೊತ್ತಿಲ್ದಂಗೆ ಏನೋ ಡೀಲಿಂಗ್ ನಡೀತಿದೆ. ಏ ಅಶೋಕ್, ಒಳ್ಳೆ ಹುಡುಗ, ಚೆನ್ನಾಗಿ ಮೇಂಟೈನ್ ಮಾಡ್ತೀಯ ಸೀಕ್ರೆಟ್ನ. ಬೆಸ್ಟ್ ಫ್ರೆಂಡ್ ಅಲ್ವಾ, ಏನ್ ಮಾಡೋದು, ನನ್ನ ಕರ್ಮ ಮೇಂಟೈನ್ ಮಾಡಲೇಬೇಕು. ಅಂದ್ರೆ ನೀವಿಬ್ರು ತಂದೆ ಅವರಿಬ್ರು ಒಟ್ಟಿಗೆ ಇದ್ದಾರೆ, ಅವರಿಬ್ರು ಪ್ರೀತಿಸ್ತಿದ್ದಾರೆ, ಇಬ್ರು ಜೋಡಿ ಹಕ್ಕಿಗಳ ತರ ಆಕಾಶದಲ್ಲಿ ಹಾರಾಡ್ತಾ ಇನ್ನು ಹೇಳ. ಯಾಕೆ ಟಾರ್ಚರ್ ಕೊಡ್ತೀರ? ನೋಡೋ ಮಚ್ಚ, ಏನೇ ಹೇಳು, ನೀನು ಪ್ರೀತಿ ಬಗ್ಗೆ ಮಾತಾಡಿದ್ದು ನೋಡಿರ್ಲಿಲ್ಲ, ಕೇಳು ಇರ್ಲಿಲ್ಲ. ಆದ್ರೂ ರೋಡ್ ಕಿಂಗ್ ಒಳ್ಳೆ ಕ್ವೀನ್ನೇ ಸೆಲೆಕ್ಟ್ ಮಾಡಿದ್ಯಾ. ಮಾನಸ ಮೇಡಮ್, ಅಖಿಲ ಕರ್ನಾಟಕ ಅಲೆಮಾರಿ ಸಂಘಕ್ಕೆ ಸ್ವಾಗತ, ಸುಸ್ವಾಗತ. ರೋಡ್ ಕಿಂಗ್ನ ಒಳ್ಳೆ ದಾರಿ ತಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಒಂದು ನಿಮಿಷ ಬಿಡು, ನಾನು ವಾಶ್ರೂಮ್ ಹೋಗಿ ಬರ್ತೀನಿ. ದಿನೇಶ್, ರೈಟ್. ಮಾನಸ, ನಿನ್ನ ಜೀವನ ಹಾಳಾಗೋದು ನನಗಿಷ್ಟ ಇಲ್ಲ. ನೀನು ನನ್ನನ್ನು ನಂಬ್ತೀಯ ತಾನೆ? ಏನೇ ಹಂಗಂದ್ರೆ? ಅರ್ಜುನ್ ಏನು ಅಂತ ನನಗೆ ಗೊತ್ತು. ನಾನಾಗಿದ್ದಿದ್ರೆ ಅವನ್ ಎಲ್ಲಿಡ್ಬೇಕೋ ಅಲ್ಲಿಟ್ಟಿರ್ತಿದ್ದೆ. ಇಂಥವನ್ನೇ ಪ್ರೀತಿಸ್ಬೇಕು ಅಂತ ಸೆಲೆಕ್ಟ್ ಮಾಡಿ ಪ್ರೀತಿಸೋದು ಒಂದು ಪ್ರೀತಿನಾ? ನೀನು ಅಶೋಕೇನ್ ಬಾರಿ ಸಾಚಾನಾ? ಅಲ್ಲ, ಅವನ್ ಸಾಚ ಅಲ್ಲ. ಆದರೆ ಅರ್ಜುನ್ ಥರ ಯಾವಾಗಲೂ ಹುಡುಗಿರ ಜೊತೆ ಸುತ್ತಾಡೋದಿಲ್ಲ, ಸಣ್ಣ ಸಣ್ಣ ವಿಷಯನ ದೊಡ್ಡದು ಮಾಡೋದಿಲ್ಲ. ಮೋರೋವರ್ ಅಶೋಕ್ ರೆಗ್ಯುಲರಾಗಿ ಕೆಲ್ಸಕ್ಕೆ ಹೋಗ್ತಾನೆ. ನೋಡು ಮಾನ್ಸ, ನಂಗೆ ಅರ್ಜುನ್ ಬಗ್ಗೆ ಯಾವುದೇ ರೀತಿಯಾದ ಕೋಪ ಇಲ್ಲ. ನೀ ತಪ್ಪು ಮಾಡ್ತಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ರಿಯಾ, ಪ್ಲೀಸ್ ಅರ್ಥ ಮಾಡ್ಕೋ. ನಾನು ಅರ್ಜುನ ತುಂಬ ಇಷ್ಟಪಟ್ಟಿದ್ದೀನಿ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡು. ಹುಡುಗಿರಿಗೆ ಕೆಟ್ಟ ಹುಡುಗರು ಕಂಡ್ರೆ ಜಾಸ್ತಿ ಇಷ್ಟ. ನಾನು ತುಂಬ ನೋಡಿದ್ದೀನಿ. ಇಂಥ ಹುಡುಗರು ಜೀವನ ಪೂರ್ತಿ ನಮ್ಮ ಜೊತೆ ಇರೋದಿಲ್ಲ. ನನಗನ್ಸಿದ್ದು ನಾನಂದೆ, ಮುಂದಿಂದು ನಿನಗೆ ಬಿಟ್ಟಿದ್ದು. ಒಂದು ನೆನ್ಪಿಟ್ಕೋ, ನಾವಿಬ್ರು ಫ್ರೆಂಡ್ಸ್ ಆಗೋಕ್ಕಿಂತ ಮುಂಚೆ ಸಂಬಂಧಿಗಳು. ಅರ್ಜುನ್, ನೀನ್ ಮುಂಚೆ ಯಾರನ್ನಾದ್ರೂ ಪ್ರೀತಿಸಿದ್ಯಾ? ಇಲ್ಲ. ಪರವಾಗಿಲ್ಲ, ಹೇಳು. ಇಲ್ಲ. ನೀನ್ ಸುತ್ತಮುತ್ತ ಯಾವಾಗ್ಲೂ ಹುಡುಗಿರೇ ಇರ್ತಿದ್ರಲ್ವಾ, ಮತ್ತೆ ಅವ್ರನ್ನ ಯಾರನ್ನೂ ಪ್ರೀತಿಸಿಲ್ವಾ? ಈ ಲವ್ ಒಂದು ದೊಡ್ಡ ತಲೆನು, ನಿನ್ಗೆ ಅರ್ಥ ಆಗಲ್ಲ. ಮತ್ ನನ್ ಯಾಕೆ ಇಷ್ಟಪಟ್ಟಿದ್ದು? ಯಾಕೋ ಈ ನಡುವೆ ತಲೆನೋವು ಇಷ್ಟ ಆಗಿದೆ. ಔಚ್. ನಾನು ನಿನ್ನೆ ಪ್ರೀತಿಸಿದ ಯಾಕೆ ಅಂದರೆ, ನಿನ್ನ ನೋಡ್ತಿದ್ದ ಹಾಗೆ ಲೈಫಲ್ಲಿ ಮೊದಲನೇ ಸಲ ನಿಜವಾದ ಪ್ರೀತಿ ಅಂದ್ರೇನು ಅಂತ ಗೊತ್ತಾಯಿತು. ಆಫೀಸ್ ಕೆಲಸ ಹೇಗಿದೆ ಅಂಕಲ್? ಕೆಲಸಕ್ಕೇನು, ಅದ್ರ ಪಾಡ್ಗದು ಆರಾಮಾಗಿದೆ. ಇನ್ನೊಂದು ವರ್ಷಕ್ಕೆ ರಿಟೈರ್ ಆಗ್ತೀನಿ. ಆಮೇಲೆ ರಿಯಾ ಮದುವೆ, ಅಲ್ಲಿಗೆ ಜೀವನ ಸಾರ್ಥಕ. ನಿನ್ನ ಕತೆ ಏನೋ? ನಂದು ಅದೇ ಕಥೆ. ಮಾನಸಗಾಗಲೇ ಪ್ರಪೋಸಲ್ ಬರ್ತಿವೆ. ಒಳ್ಳೆ ಡಾಕ್ಟ್ರೋ ಇಂಜಿನಿಯರೋ ಸಿಗಲಿ ಅಂತ ಕಾಯ್ತಿದ್ದೀನಿ. ನಂಗೊಂದಿಷ್ಟು ಗಂಡುಗಳು ಗೊತ್ತು, ನಿನಗೆ ಯಾವ ಥರ ಬೇಕು ಅಂತ ಹೇಳು. ಮಾನಸ ಅದೃಷ್ಟ ಹೇಗಿದೆಯೋ ಎಲ್ಲಿದೆಯೋ ನೋಡೋಣ.
ಅರ್ಜುನ್, ನಿಮ್ಮ ಮನೆಯವರು ನಾನು ಒಪ್ತಾರಾ? ಯಾರಿದ್ದಾರೆ ಒಪ್ಪಕ್ಕೆ? ನಮ್ಮ ಅಪ್ಪನ. ಅವರಂತೂ ನಾನು ಯಾವಾಗ ಸೆಟ್ಲ್ ಆಗ್ತೀನೋ ಅಂತ ಕಾಯ್ತಿದ್ದಾರೆ. ಡ್ಯೂ ಯು ಲವ್ ಮೀ? ಸಮುದ್ರದ ಮಧ್ಯಕ್ಕೆ ಕರ್ಕೊಂಡು ಬಂದು ಈಜಕ್ಕೆ ಬರುತ್ತಾ ಅಂತ ಕೇಳ್ತಿದ್ಯಲ್ಲ ಮಾನ್ಸ. ಅದೆಲ್ಲ ನನಗೆ ಗೊತ್ತಿಲ್ಲ. ಎಷ್ಟು ಲವ್ ಮಾಡ್ತೀಯಾ ಹೇಳು. ಸಮುದ್ರದಲ್ಲಿ ಎಷ್ಟು ನೀರಿದೆ ಅಂತ ಕೇಳ್ತಿದ್ಯಾ? ಲೈಫ್ ಲಾಂಗ್ ನನ್ನ ಜೊತೆ ಇರ್ತೀಯ ತಾನೆ? ಅದನ್ನು ಬಾಯಿ ಬಿಟ್ಟು ಹೇಳಬಾರ್ದು, ಅನುಭವಿಸ್ಬೇಕು. ನಾನು ಹೇಗಿದ್ದೀನೋ ಹಾಗೆ ನಾನು ಇಷ್ಟಪಡ್ತೀಯಾ? ಹೌದು ಮಹಾಪ್ರಭು. ಈ ಪ್ರಶ್ನೆಗಳ ಬಾಣ ಯಾಕೆ ಅಂತ ಹೇಳ್ತೀರಾ? ಅರ್ಜುನ್, ನನ್ನಲ್ಲಿ ಏನಾದರೂ ಸರಿ ಇಲ್ಲ ಅಂದರೆ ಹೇಳು, ನಾನು ಸರಿ ಮಾಡ್ಕೋತೀನಿ. ಹೇ ಕಸನ್, ಏನು ನಿನ್ನ ಪ್ರಾಬ್ಲಮ್ಮು? ನಂಗಲ್ಲ, ನಮ್ಮ ಮನೆಯವ್ರಿಗೆ ಒಂದು ಒಳ್ಳೆ ಕೆಲ್ಸದಲ್ಲಿರೋ ಹುಡುಗ ಬೇಕಂತೆ. ಅವ್ರಿಗಿಷ್ಟ ಇಲ್ದಿರೋ ಯಾವುದೇ ಕೆಲಸ ಮಾಡಕ್ ನಂಗೆ ಇಷ್ಟ ಇಲ್ಲ. ಸೊ ನನ್ನ ಕೆಲ್ಸಕ್ಕೆ ಸೇರ್ಕೊ ಅಂತಿದ್ಯಾ? ದಿನ ಸೂಟು ಬೂಟು ಟೈ ಹಾಕೊಂಡು ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ರೆ ಮತ್ತೆ ರಾತ್ರಿ 8 ಗಂಟೆಗೆ ಮನೆಗೆ ಬರೋ ಜೋಕರ್ ಕೆಲಸ ಅಲ್ವಾ? ನೀನ್ ಹೇಳೋ ಹಾಗೆ ಜೋಕರ್ ತರ ಏನಿರಲ್ಲ. ಹೇಗಿದ್ರು MBA ಮಾಡಿದ್ಯಾ, ಅದನ್ನ ಯಾಕೆ ಯೂಸ್ ಮಾಡ್ಕೋಬಾರ್ದು? ಸಂಬಳನೂ ಚೆನ್ನಾಗಿರುತ್ತೆ, ಸೊಸೈಟಿಲಿ ಒಂದ್ ಒಳ್ಳೆ ಸ್ಟೇಟಸ್ ಇರುತ್ತೆ, ನಾವು ಖುಷಿಯಾಗಿರ್ಬೋದು. ಟ್ರಬಲ್ ಅವ್ರು ಯಾರಿಗೋ ಪ್ರೂವ್ ಮಾಡಕ್ಕೆ ನಾನು ಯಾಕೆ ಚೇಂಜ್ ಆಗಬೇಕು? ಅವ್ರು ಯಾರೋ ಅಲ್ಲ, ನನ್ ಮನೆಯವರು. ನೀನ್ ನನ್ನ ಫ್ಯಾಮಿಲಿಲಿ ಒಬ್ಬ ಆಗ್ಬೇಕು, ಅದೊಂದೇ ನನ್ನ ಆಸೆ. ಸೊ ಪ್ಲೀಸ್, ಇದು ಒಂದೇ ಒಂದ್ಸಲ. ನಿನ್ಗೋಸ್ಕರ ನಾನು ಜೋಕರ್ ರೋಲ್ ಪ್ಲೇ ಮಾಡಕ್ಕೆ ರೆಡಿ. ಆದರೆ ನಂದು ಒಂದು ಕಂಡೀಷನ್. ಏನದು? ಇದಕ್ಕೆಲ್ಲ ಲೈಟಾಗಿ ಲಂಚ ಕೊಡಬೇಕಾಗುತ್ತೆ. ಬಂದೆ 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 1 ನಿಮಿಷ. ಎಷ್ಟ್ ದಿನ ಆಯ್ತು ನೀನ್ ಸ್ನಾನ ಮಾಡಿ? ಮೊದ್ಲು ಹೋಗಿ ಸ್ನಾನ ಮಾಡು. ಏನಿದೆಲ್ಲ? ಏನಿದೆಲ್ಲ? ಅದೇ ಏನಿದೆಲ್ಲ? ಹೌದು, ನಿನ್ ಕ್ಲಾಸ್ಗೆ ಆಗೋಗಿಲ್ಲ? ಯಾಕೆ ಅಂದ್ರೆ ಇವತ್ ನನ್ ಮುದ್ದು ಹುಡುಗನ್ನ ಇಂಟರ್ವ್ಯೂ ಕಳ್ಸಕ್ಕೆ. ಗುಡ್ ಬಾಯ್ ಅಲ್ಲ, ಗೋ. ಯಾವ ಇಂಟರ್ವ್ಯೂ? ಅದ್ರ ಬಗ್ಗೆ ನಾನು ಹೋಗ್ತಾ ಹೇಳ್ತೀನಿ. ಇವಾಗ ಮೊದ್ಲು ಹೋಗಿ ನಿನ್ ದಾಡಿ ಬಾಡಿನ ಕ್ಲೀನ್ ಮಾಡ್ಕೊಂಬ ಅರ್ಜುನ್. ಗೋ ಕ್ವಿಕ್ಲಿ. ನನ್ಗೆ ಅರ್ಥ ಆಗ್ತಿಲ್ಲ, ವಿಷಯ ಹೇಳು. ಗೋ ಗೋ. ಮ್ಯಾಟ್ರ್ ಏನು ಹೇಳು? ಹೋಗು. ಗೋ ಅರ್ಜುನ್. ಮಿಸ್ಟರ್ ಅರ್ಜುನ್, ಮೊದಲೆಲ್ಲಿ ಕೆಲಸ ಮಾಡಿದ್ದೀರಾ? ಸರ್, ಆ್ಯಕ್ಚುಲಿ ನಾನು MBA ಇನ್ ಮಾರ್ಕೆಟಿಂಗ್ ಮಾಡಿದ್ದೀನಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ.
ಏನು ಎಕ್ಸ್ಪೀರಿಯನ್ಸ್ ಇದೆ? ಎಕ್ಸ್ಪೀರಿಯನ್ಸ್ ಸರ್, ನನ್ನ ಬೈಕ್ ಮಾಡಿಫಿಕೇಷನ್, ಬೈಕ್ ಸೇಲ್ಸ್, ಅದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ನಮ್ಮ ಕಂಪ್ನಿಲಿ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ಸಾರಿ, ವಿಲ್ ಸಿ ನೆಕ್ಸ್ಟ್ ಟೈಮ್. ಹಾಯ್ ಟ್ರಬಲ್. ತೊಂದರೆ ಇಲ್ಲ, ಒಳ್ಳೇದಾಯ್ತು. ಯು ಕ್ಯಾನ್ ಪ್ರಿಪೇರ್ ವೆಲ್ ನೌ. ಆದರೆ ನಂತರ ಒಳ್ಳೆ ಟ್ರೈನರಿಂದ ಟ್ರೈನಿಂಗ್ ತಗೋಬೇಕಷ್ಟೇ. ಅರ್ಜುನ್, ನಿಮ್ಮ ಬಯೋಟ ನೋಡಿದೆ. ನಿಮ್ಗೆ ಆಟೋಮೊಬೈಲ್ಸ್ ಬಗ್ಗೆ ಯಾವುದೇ ಅಕಾಡೆಮಿಕ್ ಟ್ರೈನಿಂಗ್ ಇಲ್ಲ ಅನಿಸುತ್ತೆ. ಆದರೂ ಕಾರು ಬೈಕ್ ಬಗ್ಗೆ ಟಾಪ್ ಟು ಬಾಟಮ್ ತಿಳ್ಕೊಂಡಿದ್ದೀರಾ. ಸೊ ನಿಮಗೆ ಟ್ರಯಲ್ ಬೇಸಿಸ್ ಮೇಲೆ ಕೆಲಸ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸರ್, ಈ ಕೆಲಸ ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಥ್ಯಾಂಕ್ ಯು. ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಸರ್. ಥ್ಯಾಂಕ್ಸ್ ಅಗೇನ್. ಕಸಿನ್ ಈನನ್ ಟ್ರಬಲ್ ದೊಡ್ಡ ಟ್ರಬಲಲ್ಲಿ ಸಿಕ್ಕಾಕೊಂಡಿದ್ದಾನೆ. ಈನನ್ ಟ್ರಬಲ್ಗೆ ಕೆಲಸ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್ ಟ್ರಬಲ್. ಐ ಆಮ್ ಸೋ ಹ್ಯಾಪಿ. ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ, ಐ ಪ್ರಾಮಿಸ್. ಏನು? ಕೆಲಸ ಸಿಕ್ಕಿದೆ. RX ಹೋಗಿ ಹೋಗಿ ಫ್ಯಾಮಿಲಿ ಸ್ಕೂಟರ್ ಆಗಿ ಹೋಗ್ತಿದ್ಯಲ್ಲೋ. ಸ್ಕೂಟರ್ ಆದರೂ ಪರವಾಗಿಲ್ಲ, ನಿಂತರ ರೋಡ್ ರೋಲರ್ ಆಗದೆ ಇದ್ರೆ ಸಾಕು. ನಂದು ದೊಡ್ಡದು ಅಂತ ಎಲ್ರಿಗೂ ಗೊತ್ತು. ಫಸ್ಟ್ ನಿಮ್ಮ ಮ್ಯಾಟ್ರಿಗೆ ಬನ್ನಿ. ಮ್ಯಾಟ್ರ್ ಏನಂದರೆ, ನನಗೆ ಒಂದು ದೊಡ್ಡ ಶೋರೂಮಲ್ಲಿ ಒಳ್ಳೆ ಕೆಲಸ ಸಿಕ್ಕಿದೆ. ನಮ್ಮ ಗ್ಯಾಂಗಲ್ಲಿ ಇಷ್ಟಪಟ್ಟು ಕೆಲಸ ಮಾಡೋ ನೀನು ಒಬ್ಬನೇ ಅಲ್ವೇನೋ? ನಾನಾದರೂ ರೋಡ್ ರೋಲರು, ನೀ ನಮ್ಮ ರೋಡ್ ಕಿಂಗು. ನೀನೇ ಹಿಂಗಾಗೋದ್ರೆ ಹೆಂಗೋ? ನೀನಿದೆಲ್ಲ ಆ ಹುಡುಗಿಗೋಸ್ಕರ ಮಾಡ್ತಿಲ್ಲ ತಾನೆ? ಹುಡುಗಿನ? ನಂಗೆ ಬೇರೆ ಏನು ಕೆಲಸ ಇಲ್ವಾ? ಕಾರಲ್ಲಿ ಕೈ ಆಡಿಸಿ ತುಂಬ ದಿನ ಆಗಿತ್ತು. ಅವ್ರು ಫೋರ್ಸ್ ಮಾಡ್ತಾನೆ ಇದ್ರು. ಪಾಪ ಹೋಗಲಿ ಅಂತ ಹ್ಞೂ ಅಂದೆ. ಈ ಡೌಗಳೆಲ್ಲ ಸಾಕು, ಕೆಲಸ ಸಿಕ್ಕಿದೆಯಲ್ಲ, ಒಳ್ಳೇದಾಯ್ತು ಬಿಡು. ಇದೇ ಖುಷಿಗೆ ಒಂದು 90 ವರ್ಷಮ್ಮ. ಅಷ್ಟೇ ತಾನೇ, ನಡೀರಿ. ಅರ್ಜುನ್, ವೆಲ್ಕಮ್ ಟು ಯುವರ್ ನ್ಯೂ ಆಫೀಸ್. ಥ್ಯಾಂಕ್ಸ್. ಇಲ್ಲಿ ವರ್ಕ್ ಅಟ್ಮಾಸ್ಫಿಯರ್ ತುಂಬ ಫ್ರೆಂಡ್ಲಿ ಆಗಿದೆ. ನಿಮಗೆ ಯಾವುದೇ ವಿಷಯದಲ್ಲಿ ಏನೇ ಡೌಟ್ಸ್ ಇದ್ರೂ ನನ್ನನ್ನು ಕೇಳಿ. ಪ್ರಮೋದ್, ಮೀಟ್ ಅರ್ಜುನ್. ಹಾಯ್ ಅರ್ಜುನ್. ಹಾಯ್. ಓಕೆ, ಆಲ್ರೈಟ್, ಬನ್ನಿ ಮುಂದೆ ನೋಡೋಣ. ನಿಮಗೆ ಬೈಕ್ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ನನಗೆ ಗೊತ್ತು, ಆದರೆ ಕಾರ್ ಬಗ್ಗೆ ಗೊತ್ತಾ? ಎಸ್ ಸರ್, ಸ್ವಲ್ಪ ಗೊತ್ತು. ಓಕೆ. ಗ್ಯಾಸೋಲಿನ್ 4 ಸಿಲಿಂಡರ್ 16V DOHC engine. Max power 80 PS at 5600 RPM. Max torque 105 PS. ಓಕೆ ಓಕೆ, ಸಾಕು ಸಾಕು. ನಿಮಗೆ ಕಾರ್ ಬಗ್ಗೆನೂ ಚೆನ್ನಾಗಿ ಗೊತ್ತು ಅಂದರೆ ತುಂಬ ಆಶ್ಚರ್ಯ ಆಗ್ತಿದೆ. ಓಕೆ, ವೆರಿ ಗುಡ್. ನಿಮ್ಮ ಟ್ಯಾಲೆಂಟ್ ನೀವು ಯೂಸ್ ಮಾಡಿದ್ರೆ ನೀವು ಬೇಗನೆ ಸೇಲ್ಸ್ ಮ್ಯಾನೇಜರ್ ಆಗ್ಬೋದು. ಎನಿವೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಟೇಕ್ ಕೇರ್. Oh, this pain is driving me insane. All my efforts down the drain. You say that I should give it a shot, but seems like there's no luck in the pot. Oh, this pain's driving me insane. All my efforts down the drain. They say that I should give it a shot, but seems like there's no luck in the pot. ನೋಡಿ ಸರ್, ನೀವು ಆಫರ್ ಎಲ್ಲ ಇಲ್ಲ. Excuse me, is there an issue? Yes, I want anytime road service, but he's saying no. Don't worry about it, sir. Our cars are known for durability. Moreover, I know, but I am worried.
because it's a costly car. What if something happens on road? Sir, if anything happens to it, I will come personally and fix it. Are you joking? No, I'm serious. Are you sure? Yes, 100%. Something happens to it, I'll fix it for you. Okay, it's a deal. ಪ್ರಮೋದ್, ಈ ಕಮಿಷನ್ ನೀನೇ ತಗೋ. ನೋಡೋ, ನನಗೆ ನಿನ್ನ ಭಿಕ್ಷೆ ಬೇಕಾಗಿಲ್ಲ. ನಿನ್ನ ಥರ ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡಿಲ್ಲ ನಾನು. ಏನು? ಇನ್ನೊಂದು ಸಲ ಹೇಳು. ನಿಂದು ಎಷ್ಟಿದೆ ಅಷ್ಟು ನೋಡ್ಕೊ. ನನ್ನ ವಿಷಯಕ್ಕೆ ತಲೆ ಹಾಕಿದ್ರೆ ಸರಿ ಇರಲ್ಲ. ಬಿಟ್ಟು ಕೆಲಸ ಅಂದರೆ ಎಲ್ಲ ಬಂದ್ಬಿಡ್ತಾರೆ. ಏಯ್, ಏನು ಮಾತಾಡ್ತಿದ್ಯಾ? ಸರಿಯಾಗಿ ಹೇಳು. ರಿಯಾ ಇನ್ಫ್ಲೂಯೆನ್ಸ್ ಇಲ್ಲ ಅಂದಿದ್ರೆ ನಿನಗೆ ಕೆಲಸ ಸಿಗ್ತಾನೆ ಇರಲಿಲ್ಲ. ಹೇಳ್ತೀನಿ ಮಗನೇ. ನನ್ಗಿಲ್ಲಿ ಕೆಲಸ ಸಿಕ್ಕಿದ್ ರಿಯಾಯಿಂದನ. ಹೇಗಿದೆ ಹೊಸ ಕೆಲಸ? ನಂಗಿಲ್ಲಿ ಕೆಲಸ ಸಿಕ್ಕಿದ್ ರಿಯಾಯಿಂದನ. ಹೌದು. ಏಯ್, ನನ್ನ ಕೆಲಸ ಕೊಡಿಸು ಅಂತ ನೀನು ಅರಿಯಾಗಿ ಹೇಳಿದೀಯಾ? ಅರ್ಜುನ್ ಬಿಡು, ಎಲ್ಲರೂ ನೋಡ್ತಾ ಇದ್ದಾರೆ. ನನ್ನ ಕೆಲಸ ಕೊಡ್ಸಕ್ ನೀನು ಅರಿಯಾಗಿ ಹೇಳಿದೀಯಾ? ಇಲ್ವಲ್ಲ, ಬಟ್ ನೀನು ಕೆಲಸ ಹುಡುಕ್ತಿರೋ ವಿಷಯ ಅವಳಿಗೆ ತಿಳಿಸಿದ್ದೆ. ಗೊತ್ತಿರೋರ ಹತ್ರ ಕೇಳ್ತೀನಿ ಅಂತ ಅವಳು ಹೇಳಿದ್ಲು. ಇದರಿಂದ ನನ್ಗೆ ಎಷ್ಟು ಅವಮಾನ ಆಗಿದೆ ಅಂತ ಗೊತ್ತಾ ನಿನ್ಗೆ? ಅವಮಾನನ? ಫ್ರೆಂಡ್ಸ್ ಹತ್ರ ಹೆಲ್ಪ್ ತಗೊಳಕ್ ಏನ್ ಅವಮಾನ? ಏನ್ ನಡೀತಿದೆ ಇಲ್ಲಿ? ಮುಚ್ಕೊಂಡು ಹೋಗಲ್ಲೇ, ಹೋಗ. ಲೈಫ್ ತನ್ನ ಪಾಣಿಗೆ ತಾನು ನಡ್ಕೊಂಡು ಹೋಗ್ತಾ ಇರುತ್ತೆ. ಹೆಲ್ಪ್ ಬೇಕಾಗೋದು ಚಟ್ಟ ಎತ್ತಬೇಕಾದ್ರೆ ಮಾತ್ರ. ಹೋಗಿ ಹೋಗಿ ರಿಯಾ ಹತ್ರ ಹೆಲ್ಪ್ ಕೇಳಿದ್ಯಾ? ಅರ್ಜುನ್, ಮಾನಸ, ಏಯ್, ಯಾರಮ್ಮ ಇವನು? ಅರ್ಜುನ್ ಇವರು ನನ್ನ ಅಂಕಲ್. ಮಾನಸ, ನೀ ಹೋಗಿ ಕಾರಲ್ಲಿ ಕೂತ್ಕೊ. ಇನ್ನೊಂದ್ಸಲ ಈ ಹುಡುಗಿ ಜೊತೆ ನಿನ್ನ ನೋಡಿದ್ರೆ ಚೆನ್ನಾಗಿರಲ್ಲ. ಮಾನಸ, ಐ ಆಮ್ ಸಾರಿ. ಸಾರಿ, ಐ ಆಮ್ ಸಾರಿ. ಏಯ್, ಬಿಡ ಅವಳ ಕೈನ. ರೆಡಿ? ಪ್ರಪಂಚದಲ್ಲಿರೋರ್ನೆಲ್ಲ ತಿದ್ದೋಕ್ಕಾಗಲ್ಲ. ನಮ್ಮನೆ ಹೆಣ್ಮಕ್ಳನ್ನ ನಾವೇ ಜೋಪಾನಾಗಿ ನೋಡ್ಕೋಬೇಕು. ಇವಳು ಈ ಥರ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಇನ್ಮೇಲೆ ನಾವು ಹುಷಾರಾಗಿರ್ತೀವಿ. ಯಾಕೆ ಸುಮ್ಮನೆ ಇದೆಯಾ? ನಾಚಿಕೆ ಆಗಲ್ಲ? ಮಾತಾಡೋ. ಯಾರ ಹುಡುಗ? ನಾ ಇನ್ನು ಬರ್ತೀನಿ. ಓದಕ್ಕೆ ಅಂತ ಕಾಲೇಜಿಗೆ ಕಳ್ಸಿದ್ರೆ ಲೋಫರ್ ಜೊತೆ ಊರೆಲ್ಲ ಸುತ್ತಾಡ್ತಿದ್ಯೇನೆ. ಹೋಗಿ ಹೋಗಿ ಕುಮಾರ್ ಅಂಕಲ್ ಕೈಲಿ ಸಿಕ್ಕಾಕೊಂಡಿದ್ಯಲ್ಲೇ. ಏನೇ ಬಂದಿದೆ ರೋಗ ನಿನಗೆ? ಅಮ್ಮ, ಸಮಾಧಾನ ಮಾಡ್ಕೊ. ಹೇಗೆ ಸಮಾಧಾನ ಮಾಡ್ಕೊಳ್ಳೋದು? ನಾ ಸತ್ರೆ ಇವಳಿಗೆ ಸಮಾಧಾನ ಸಿಗ್ಬೋದು. ಸಾರಿ ಅಮ್ಮ, ನಾನೇ ಹೇಳೋಣ ಅಂತಿದ್ದೆ. ಅಷ್ಟರಲ್ಲಿ ಏನಾಯ್ತು? ಊರೆಲ್ಲ ಡಂಗುರ ಸಾರಣ ಅನ್ಕೊಂಡ್ಯಾ? ಅಮ್ಮ ಪ್ಲೀಸ್, ನಾ ಹೇಳೋದು 1 ನಿಮಿಷ ಕೇಳು. ಕೇಳೋದು ಏನು ಬೇಕಾಗಿಲ್ಲ. ಈ ವಿಷಯದ ಬಗ್ಗೆ ಇನ್ಯಾವತ್ತೂ ಚರ್ಚೆ ಬೇಡ. ಚೆನ್ನಾಗಿ ಓದಿ ಪಾಸ್ ಆಗದ್ ನೋಡು. ನಡಿಯ ಸುಮ್ಮನೆ. ಹೇಳು. ಲೋ ಅರ್ಜುನ್, ಎಲ್ಲೋ ಕಳೆದೋಗಿದ್ಯಾ? ಕಾಣಿಸೋದೇ ಇಲ್ವಲ್ಲೋ? ಏನ್ ನಮ್ನೆಲ್ಲ ಮರ್ತ್ ಬಿಟ್ಟಿಯಾ? ನಾವೆಲ್ಲ ಕಾರ್ಬಾರಲ್ಲಿ ಸೇರಿದೀವಿ. ನೀನ್ ಅದೇನ್ ಮಾಡ್ತೀಯೋ ನಮ್ಗೆ ಗೊತ್ತಿಲ್ಲ. ಇನ್ 10 ನಿಮಿಷದಲ್ಲಿ ಇಲ್ಲಿ ಬರ್ಬೇಕು. ಸ್ವಲ್ಪ ಬಿಸಿ ಇದ್ದೀನಿ, ಹೀಗಾಗಲ್ಲ. ಅಪ್ಪ, ಇನ್ನೂ 9 ಗಂಟೆ. ಎಣ್ಣೆ ಹೊಡೆಯೋಕಾದ್ರೂ ಬಾರೋ. ಏಯ್, ಬಿಸಿ ಇದ್ದೀನಿ ಅಂತ ಹೇಳ್ದೆ ತಾನೆ?
ನೋ ಸಾರಿ. ಸಾರಿ ಅರ್ಜುನ್. ಕಾಲೇಜಿಗೆ ತಾನೇ ಹೋಗ್ತಾ ಇರೋದು ಅಥವಾ ಬೇರೆ ಎಲ್ಲಾದ್ರೂನಾ? ಇಲ್ಲ ಅಮ್ಮ, ಕಾಲೇಜ್ ಬಿಟ್ರೆ ಮನೆನೇ. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ನಾವು ಏನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೇನೆ. ಸಾಯಂಕಾಲ ಕ್ಲಾಸ್ ಮುಗಿದ್ಮೇಲೆ ಭಾಸ್ಕರ ಕಾಯ್ತಾ ಇರ್ತಾನೆ, ಅವನ ಜೊತೆನೆ ಮನೆಗೆ ಬಾ. ಆಯ್ತಮ್ಮ, ಟೈಮ್ ಆಯಿತು, ನಾನು ಬರ್ತೀನಿ. ಮಿಸ್ಟರ್ ಅರ್ಜುನ್, Yes, ma'am. ನಮ್ಮಲ್ಲಿ ಸಿಕ್ಕಾಪಟ್ಟೆ ಟೈಟ್ ಸ್ಕೆಡ್ಯೂಲ್ ಇರುತ್ತೆ. ನಮ್ಮ ಕ್ಲೈಂಟ್ಸ್ ಮತ್ತು ಕೋವರ್ಕರ್ಸ್ನ ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಡಿಸಿಪ್ಲಿನ್ ಆ್ಯಂಡ್ ಪೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಮ್ಯಾಮ್. ಏನಾದಷ್ಟು ನಿಮ್ಮ ಪರ್ಸನಲ್ ಇಶ್ಯೂಸ್ನ ಆಫೀಸಿಂದ ಆಚೆ ಇಟ್ಕೋಬೇಕು. ಆಯಿತು. ಐ ಹೋಪ್ ನಿಮಗೆ ಇಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅರ್ಥ ಆಗಿರುತ್ತೆ. ಎಸ್. ಓಕೆ ಗ್ರೇಟ್, ಯು ಕ್ಯಾನ್ ಜಾಯ್ನ್ ಫ್ರಮ್ ಮಂಡೇ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಐ ಆಮ್ ಸಾರಿ ಅರ್ಜುನ್. ಭಾಸ್ಕರ್ ಗೇಟ್ ಹತ್ರ ಕಾಯ್ತಿರ್ತಾನೆ. ನಾವಿಬ್ಬರನ್ನ ಇಲ್ಲಿ ನೋಡಿದ್ರೆ ತುಂಬಾ ಗಲಾಟೆ ಆಗುತ್ತೆ. ಅರ್ಜುನ್ ನಾನು please. ಟ್ರಬಲ್, ಗಲಾಟೆ ಆಗ್ಲೇಬೇಕಲ್ಲ. ಅರ್ಜುನ್ ಪ್ಲೀಸ್, ಅರ್ಜುನ್ ಏ, ಮಾನ್ಸ, ಪ್ಲೀಸ್ ಗೋ. please, ಅರ್ಜುನ್ ಹೋಗು ಪ್ಲೀಸ್. ಒಂದೇ ಒಂದು ನಿಮಿಷ ಮಾತಾಡಬೇಕು, ಒಂದೇ ಒಂದು ನಿಮಿಷ ಪ್ಲೀಸ್. ನಾನು ಜಾಸ್ತಿ ಹೊತ್ತು ಓಕೆ ತಗೊಳ್ಳಲ್ಲ. ಓಕೆ ಅರ್ಜುನ್. ಐ ಆಮ್ ಸಾರಿ, ಐ ಲವ್ ಯು ಮಾನ್ಸ, ಪ್ಲೀಸ್. ಅರ್ಜುನ್, ನನ್ನ ಕೈಯಲ್ಲಿ ಏನೂ ಇಲ್ಲ. ಅಮ್ಮಂಗೆ ನಾವಿಬ್ರು ಮದುವೆ ಆಗೋದು ಇಷ್ಟ ಇಲ್ಲ, ಭಾಸ್ಕರ್ಗೂ ಅಷ್ಟೇ. ನಾನು ಅವ್ರ ಹತ್ರ ಮಾತಾಡ್ತೀನಿ, ಬೇಕಾದ್ರೆ ಅವ್ರ ಕಾಲಿಗೆ ಬೀಳ್ತೀನಿ. ಪ್ಲೀಸ್ ಮಾನ್ಸ, ಇಲ್ಲಿ ನೋಡು, ನನ್ನ ಕೆಲಸ ಸಿಕ್ಕಿದೆ ಕಾಲ್ ಸೆಂಟ್ರಲ್ಲಿ. ನಿಜವಾಗ್ಲೂ? ನನ್ನ ಕಸಿನ್ಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಸರಿ, ಮನೇಲಿ ಮಾತಾಡ್ತೀನಿ, ನೋಡೋಣ ಏನಾಗುತ್ತೆ. ಓಕೆ, ನಾ ಹೊರಡಬೇಕು, ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಓಕೆ. ಅಮ್ಮ, ಈ ವಾರ ಅರ್ಜುನ್ನ ಮನೆಗೆ ಊಟ ಕರ್ಕೊಂಬರೋಣ ಅಂತಿದ್ದೀನಿ. ಹೇಗಿದ್ರು ಭಾಸ್ಕರ್ ಇರ್ತಾನೆ, ನೀವಿಬ್ರು ಮಾತಾಡ್ಬೋದು. ನಿನಗೆ ಅವತ್ತೇ ಹೇಳಿದೆ ಅಲ್ವಾ ಅವನ ವಿಷಯ ಮಾತಾಡಬೇಡ ಅಂತ. ಅಮ್ಮ ಪ್ಲೀಸ್, ಅರ್ಜುನ್ ಇವಾಗ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದಾನೆ. ನಾವಿಬ್ರು ಒಬ್ರನ್ನೊಬ್ಬರನ್ನ ತುಂಬ ಪ್ರೀತಿಸ್ತಿದ್ದೀವಿ ಅಮ್ಮ. ಓಹೋ, ನಿನಗೆ ನಮಗಿಂತ ಅವನೇ ಇಷ್ಟ ಆಗ್ಬಿಟ್ನಾ? ನಿನಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ದೀವಿ, ಅದಕ್ಕೇನು ಬೆಲೆ ಇಲ್ವಾ? ಯಾವನೋ ಕಾಲ್ ಸೆಂಟ್ರ್ ಹುಡುಗನ ಜೊತೆ ಓಡಾಡ್ತಾ ಇದ್ದಾಳೆ ನಿಮ್ಮ ಮಗಳು ಅಂತ ಊರ್ನೂರೆಲ್ಲ ಮಾತಾಡಬೇಕಾ? ನಾವಿಷ್ಟು ದಿವಸ ಉಳಿಸ್ಕೊಂಬಂದಿರೋ ಮನೆ ಮರ್ಯಾದೆನ ಹರಾಜು ಹಾಕ್ಬೇಕು ಅಂತಿದ್ದೇನೆ. ಹಾಗಲ್ಲ ಅಮ್ಮ, ಒಂದೇ ಒಂದ್ಸತಿ ಅವನ ಜೊತೆ ಮಾತಾಡಿ. ಅರ್ಜುನ್ ತುಂಬ ಒಳ್ಳೆ ಹುಡುಗ ಅಮ್ಮ. ನಿನ್ನ ರೋಡಲ್ಲಿ ಕೈ ಹಿಡಿದು ಎಳೆದ್ನಲ್ಲ, ಅವನು ಒಳ್ಳೆಯವನಾ? ನನ್ನ ಮಗಳ ಭವಿಷ್ಯನ ನಾನು ಹಾಳಾಕಾಗ್ಬಿಡತ್ತಿಲ್ಲ. ನಾಳೆ ಪಂಡಿತರ ಮಗ ನಿನ್ನ ನೋಡಕ್ಕೆ ಬರ್ತಾ ಇದ್ದಾರೆ. ಸ್ವಲ್ಪ ಗಂಭೀರವಾಗಿರೋದನ್ನು ಕಲಿ, ತಿಳಿತಾ? ಹಾಯ್ ಟ್ರಬಲ್. ಕಸನ್, ಯಾಕೆ ಇಷ್ಟೆಲ್ಲಾಗಿ ಮಾತಾಡ್ತಿದ್ಯಾ? ಹುಷಾರಿಲ್ವಾ? ಇಲ್ಲ ಇಲ್ಲಪ್ಪ, ಹಾಗೇನಿಲ್ಲ. ಓಕೆ. ಮತ್ತೆ ಕೆಲಸ ಹೇಗಿದೆ? ನೀ ಹೇಗಿದ್ಯಾ? ಕೆಲಸ ಪರವಾಗಿಲ್ಲ, ಒಂಥರ ಇದೆ. ಹೊಸ ಜನ, ಹೊಸ ಜಾಗ, ನೋಡಬೇಕು ಏನಾಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಷ್ಟು ದಿನ ಆಯ್ತಲ್ಲ ಕೆಲಸ ಮಾಡಿ. ಐ ಮೀನ್ ಜಾಬ್. ನೀವೇನು ಯೋಚನೆ ಮಾಡಬೇಡಿ, ಮಾನಸನ ನಮ್ಮ ಮಗಳ ಥರ ನೋಡ್ಕೋತೀವಿ. ಮದುವೆ ಆದಮೇಲೆ ಅವಳಿಗೆ ಹೇಗಿಷ್ಟನೋ ಹಾಗೇ ಇರ್ಬೋದು. ಬಂದೆ ಒಂದು ನಿಮಿಷ. ಮನೆ ಮರ್ಯಾದೆ ಕಳಿಬೇಡ ಕಡೆ, ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ನಿಮ್ಮ ತಂದೆ ಹೆಸರಿಗೆ ಮಸಿ ಬಳಿಬೇಡಮ್ಮ. ಬಾಕಂದ, ಅವರೆಲ್ಲ ನಿನ್ನ ನೋಡಕ್ಕೆ ಕಾಯ್ತಾ ಇದ್ದಾರೆ. ಬಾಮ್ಮ.
ನೀನು ನನ್ನ ಮುದ್ದು ಮಗಳಲ್ವಾ? ನಿನ್ನ ಒಳ್ಳೇದಕ್ಕೆ ತಾನೇ ನಾವು ಇದೆಲ್ಲ ಮಾಡ್ತಾ ಇರೋದು. ನನಗೆ ಗೊತ್ತು, ನನ್ನ ಮಾತು ಕೇಳೇ ಕೇಳ್ತಿಲ್ವಾ ನೀನು? ನೀ ಚೆನ್ನಾಗಿದ್ರೆ ತಾನೇ ನಾನು ಚೆನ್ನಾಗಿರೋದು ಕಂದ. ಅಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ. ಬೇಗ ಬಂದ್ಬಿಡು ಕಂದ ಪ್ಲೀಸ್. ಬರ್ತಾ ಇದ್ದಾಳೆ. ಮಾನಸ, ನೀನು ಓದ್ ಮುಗಿದ್ಮೇಲೂ ಬೇಕಾದ್ರೆ ನೀನು ಕೆಲಸ ಮಾಡ್ಬೋದು. ಮಾಡದೇ ಇದ್ರೂ ನಮಗೇನೂ ಬೇಜಾರಿಲ್ಲ. ನಮಗೆ ಒಬ್ಳು ಮಗಳು ಬೇಕಿದ್ಲು. ದೇವ್ರ ದೊಡ್ಡೋನು, ಒಳ್ಳೆ ಮಗಳನ್ನೇ ಕೊಟ್ಟಿದ್ದಾನೆ. ಬೇಕಾದ್ರೆ ಆದಿತ್ಯನು ನೀನು ಮಾತಾಡ್ಕೋಬೋದು. ನೀವು ತುಂಬ ಚೆನ್ನಾಗಿದ್ದೀರಾ ಮಾನ್ಸ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ನಿಮ್ಮ ತಾಯಿ ನಿಮ್ಮಣ್ಣ ಅವರು ತುಂಬ ಇಷ್ಟ ಆದರು ನನಗೆ. ನಂಗೆ ಅರ್ಥ ಆಗುತ್ತೆ ನೀವು ಕಂಫರ್ಟಬಲ್ ಆಗಿಲ್ಲ. ಈ ಫಾರ್ಮಲ್ ಮಾತುಕತೆ ಇದೆಲ್ಲ ನನಗೂ ಇಷ್ಟ ಆಗಲ್ಲ. ಫೋನಲ್ಲಿ ಮಾತಾಡಿ ಒಬ್ರ ಬಗ್ಗೆ ಒಬ್ರು ತಿಳ್ಕೊಬೋದಲ್ಲ. ಓಕೆ. ನಿಮ್ಮ ನಂಬರ್ ನನ್ನ ಹತ್ರ ಇದೆ. ಐ ಕಾಲ್ ಯು ಸಮ್ ಟೈಮ್. ಶ್ಯೂರ್. ನೈಸ್ ಮೀಟಿಂಗ್ ಯು ಮಾನ್ಸ. ಬಾಯ್. ಬಾಯ್. ಫೋನಲ್ಲಿ ಮಾತಾಡೋಣ ಅಂದ್ರು. ಹೌದಾ? ಹೇಗಿದ್ದಾರೆ ಹುಡುಗ? ಪರವಾಗಿಲ್ಲ, ಆದರೆ ಬೇಡ ಅಂತ ಹೇಳ್ಬಿಡ್ತೀನಿ. ಪೆದ್ದಿ ಹಾಗೆ ಮಾತಾಡಬೇಡ. ಸ್ವಲ್ಪ ಸ್ಮಾರ್ಟ್ ಆಗಿರು. ಮೊದಲು ಅವನ ಹತ್ರ ಮಾತಾಡು. ಇಷ್ಟ ಆದರೆ ಓಕೆ, ಇಲ್ಲ ಅಂದರೆ ಸೈಲೆಂಟಾಗಿ ಎಸ್ಕೇಪ್ ಆದ್ರಾಯ್ತು. ಇದ್ರಲ್ಲಿ ಕಳ್ಕೊಳ್ಳೋಂಥದ್ದು ಏನಿದೆ? ಹಾಗೆ ಮಾಡ್ತೀನಿ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಆದಷ್ಟು ಬೇಗ ಬಂದು ಪಿಕ್ ಮಾಡ್ತೀಯಾ ಪ್ಲೀಸ್? ಚಾನ್ಸೇ ಇಲ್ಲ. ಪ್ಲೀಸ್ ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡ. ಹೀಗಾಗ್ತಿರೋದಕ್ಕೆಲ್ಲ ನಾನೇ ಕಾರಣ ಅಂತ ನಮ್ಮಪ್ಪ ನನ್ನ ಮೇಲೆ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಸರಿ, ನಿಂಗೂ ಹೀಗಾದಾಗ ನನ್ನ ಆನ್ಸರ್ ಸೇಮ್ ಇರುತ್ತೆ, ನೆನ್ಪಿಟ್ಕೋ. ಹಾಂ ಅದು ನನಗೂ ಗೊತ್ತು. ಹೇಯ್ ಕಸನ್. ನಾನು ಜಾಸ್ತಿ ಹೊತ್ತು ಇಲ್ಲಿರೋಕ್ಕಾಗಲ್ಲ ಅರ್ಜುನ್. ಯಾಕೆ? ಇಲ್ಲಿಗೆ ಬರೋಕ್ಕೆ ನಾನು ಲಾಸ್ಟ್ ಕ್ಲಾಸ್ ಮಿಸ್ ಮಾಡಿಕೊಂಡೆ. ಭಾಸ್ಕರ್ ಕಾಲೇಜ್ ಹತ್ರ ಬರೋಕ್ಕೆ ಮುಂಚೆ ಹೊರಡ್ಬೇಕು ನಾನು. ಮಾನ್ಸ, ನಾನು ಕೆಲಸ ಬಿಟ್ಟೆ. ಕೆಲಸ ಬಿಟ್ಯಾ? ಯಾಕೆ ಅರ್ಜುನ್? ಯಾಕೋ ನನಗೆ ಸರಿ ಬರಲಿಲ್ಲ. ಅದಕ್ಕೆ ನನ್ನ ಕೆಲಸದಾಳ ಥರ ನೋಡೋರ ಹತ್ರ ನನ್ನ ಕೆಲಸ ಮಾಡೋಕ್ಕಾಗಲ್ಲ. ನಾನೇನು ಮಾಡಲಿ? ಅರ್ಜುನ್, ನಮ್ಮ ಮನೆ ಪರಿಸ್ಥಿತಿ ಅರ್ಥ ಆಗ್ತಿಲ್ವಾ ನಿನಗೆ? ಯಾವುದೋ ಡಾಕ್ಟರ್ಗೋ ಲಾಯರ್ಗೋ ನನ್ನ ಕಟ್ಟಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ನನಗೆ ಬೇಕಾಗಿಲ್ಲ ಅರ್ಜುನ್. ನೀನು ನೋಡಿದ್ರೆ ಇದ್ದಿದ್ದ ಕೆಲಸ ಬಿಟ್ಟು ಬಂದಿದ್ಯಾ? ಒಂದೇ ಒಂದು ನಿಮಿಷ. ಈ ಕಾಲ್ ತುಂಬ ಇಂಪಾರ್ಟೆಂಟು. ನಾನು ಮಾಡಿಫೈ ಮಾಡಿದ ಹೊಸ ಬೈಕ್ನ ಇವನೇ ತಗೊಳ್ತಾ ಇರೋದು. ಯಾ ಹಲೋ ಮಾನ್ಸ, ಆದಿತ್ಯ ಮಾತಾಡ್ತಾರೆ. ಹಾಯ್ ಆದಿತ್ಯ. ಈಗ ನಿಮ್ಮ ಹತ್ರ ಮಾತಾಡ್ಬೋದಾ? ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಾನೇ ಫೋನ್ ಮಾಡಲಾ? ಯಾ ಶ್ಯೂರ್, ನಾನು ಕಾಯ್ತಾ ಇರ್ತೀನಿ. ಬಾಯ್, ಆಮೇಲೆ ಫೋನ್ ಮಾಡ್ತೀನಿ. ಯಾರು? ಅರ್ಜುನ್, ನಿಂಗೆ ಈ ವಿಷಯ ಬೇರೆಯವರಿಂದ ಗೊತ್ತಾಗಕ್ಕೆ ಮುಂಚೆ ನಾನೇ ಹೇಳ್ಬಿಡ್ತೀನಿ. ನಮ್ಮನೇಲಿ ನಂಗೆ ಗಂಡು ನೋಡ್ತಿದ್ದಾರೆ. ನಿಮ್ಮ ಮನೆಯವ್ರಿಗೆ ಹೇಳೋ ನೀನು ನಾನು ಲವ್ ಮಾಡ್ತಿದ್ದೀನಿ ಅಂತ. ಈ ಥರ ದುಡ್ಡಿರೋರ ಮುಂದೆ ನೀನು ಫ್ಯಾಷನ್ ಶೋ ಮಾಡೋದು ಬೇಡ. ಅದಷ್ಟು ಸುಲಭ ಅಲ್ಲ ಅರ್ಜುನ್.
ಅರ್ಜುನ್ ಏನು ಕೆಲಸ ಮಾಡ್ತಿದ್ದಾನೆ ಅಂತ ಕೇಳಿದ್ರೆ ಏನು ಹೇಳಲಿ ನಾನು? ಹಾಂ, ನೀನು ಈಗ ತಾನೇ ಕೆಲಸ ಬಿಟ್ಟೆ ಅಂತ ಹೇಳಲಾ? ನಾನು ಕೆಲಸ ಮಾಡ್ತೀನೋ ಬಿಡ್ತೀನೋ ಅವ್ರಿಗೆ ಯಾಕೆ? ನಂದು ಡೆಲ್ಲಿನ ತರ್ತಾ ಇದ್ದೀನಿ ಅಂತ ಅವ್ರಿಗೆ ಯಾಕೆ? ನಿನ್ನ ಚೆನ್ನಾಗಿ ನೋಡ್ಕೊತೀನಿ, ಅಷ್ಟು ಸಾಕಲ್ವಾ? ಈ ವಿಷಯದಲ್ಲಿ ನಾನು ಒಬ್ಳೇ ಅಲ್ಲ ಅರ್ಜುನ್, ನನ್ನ ಫ್ಯಾಮಿಲಿ ಕೂಡ ಇದೆ. ಅದನ್ನ ಮರಿಬೇಡ ಅರ್ಜುನ್. ನಿನ್ಗೇನು ಗೊತ್ತು ಫ್ಯಾಮಿಲಿ ಬಗ್ಗೆ? ಹಾಂ, ನೀನು ನಿನ್ನ ತಂದೆ ಜೊತೆನೇ ಮಾತಾಡಲ್ಲ. ಹೌದು, ನನಗೇನು ಗೊತ್ತು? ಡ್ಯಾಡ್ ಬಗ್ಗೆ ಕರೆಕ್ಟಾಗಿ ಹೇಳಿದೆ. ನಾನು ಹಾಗೆ ಹೇಳಿಲ್ಲ ಅರ್ಜುನ್. ಕರೆಕ್ಟಾಗಿ ಹೇಳಿದೆ. ನನಗೇನು ಗೊತ್ತು ಫ್ಯಾಮಿಲಿ ಬಗ್ಗೆ? ನೀನು ಹೋಗ್ಬೇಕಲ್ಲ, ಆ ಭಾಸ್ಕರ್ ಕಾಯ್ತಾ ಇರ್ತಾನೆ, ಹೋಗು. ಹಲೋ. ಹಾಯ್ ಆದಿತ್ಯ. ಹಾಯ್ ಮಾನ್ಸ, ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಮತ್ತೆ ನಾವಿಬ್ರು ಮೀಟ್ ಮಾಡೋದಕ್ಕೆ ನಿಮ್ಮಮ್ಮ ನಿಮ್ಮಣ್ಣ ಇಬ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ಬೇಕಿದ್ರೆ ರಿಯಾನ ಕರ್ಕೊಂಬನ್ನಿ. ಓ, ಓಕೆ. Can someone give me the answers? Tell me how to make everything better. Why did it all go wrong? Tell me how to face my pain alone. Never know when today's the day. Everything slips away. ನೆನ್ನೆ ರಾತ್ರಿ ಎಲ್ಲಿ ಹೋಗಿದ್ದೆ? ಫೋನ್ ತಗೋತಾ ಇರಲಿಲ್ಲ. ಮಾನಸನ್ ಜೊತೆ ಆದಿತ್ಯನ್ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಯಾರು ಈ ಆದಿತ್ಯ? ಆದಿತ್ಯ ಮಾನಸ ಮನೆಯವ್ರು ನೋಡಿರೋ ಹುಡುಗ. ಒಂದು ನಿಮಿಷ, ಮಾನಸ ಈ ಆದಿತ್ಯ ಅನ್ನೋನ ಜೊತೆ ಮದುವೆ ಮಾತುಕತೆ ಆಡಕ್ಕೆ ಹೋಗಿದ್ಲಾ? ಈ ವಿಷಯ ಅರ್ಜುನಿಗೆ ಗೊತ್ತಾ? ಮೊದಲು ಅವನಿಗೆ ವಿಷಯ ತಿಳಿಸ್ಬೇಕು. ಬೇಡ, ನಾವ್ಯಾಕೆ ಈ ವಿಷಯ ಅವನಿಗೆ ಹೇಳಬೇಕು? ಬೇಕಾದ್ರೆ ಅವಳೇ ಹೇಳಲಿ. ಅರ್ಜುನ್ ನನ್ನ ಬೆಸ್ಟ್ ಫ್ರೆಂಡ್ ರಿಯಾ, ಇಲ್ಲೇನಾಗ್ತಾ ಇದೆ ಅಂತ ಅವ್ನು ಗೊತ್ತಾಗಲೇಬೇಕು. ಆದಷ್ಟು ಬೇಗ ಇದನ್ನ ಮಾನಸಾನೇ ಹೇಳ್ತಾಳೆ. ಅರ್ಜುನ್ ಕಾಲ್ ಸೆಂಟ್ರಲ್ಲಿ ಕೆಲಸ ಬಿಟ್ಟ, ಗೊತ್ತಾಯ್ತಾ? ಮಾನಸ ಅವಳ ಲೈಫ್ನ ಅವಳೇ ನೋಡ್ಕೋತಾಳೆ. ಅವಳು ಇದನ್ನೆಲ್ಲ ಮರೆತು ಸರಿ ಹೋದರೆ ಸಾಕು. ಹಲೋ. ರಿಯಲಿ ಸಾರಿ, ಅವತ್ತು ರಾತ್ರಿ ನಿನ್ನ ಫೋನ್ ಅವಾಯ್ಡ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ನಾನು ತುಂಬ ಬ್ಯಾಡ್, ಅದಕ್ಕೆ ಮಾತಾಡೋಕ್ಕಾಗಲಿಲ್ಲ. ಒಂದ್ಸಲ ಸಿಕ್ಬಿಟ್ಟು ಮಾತಾಡೋಣ. ಹಲೋ ಅರ್ಜುನ್, ಅಣ್ಣನ ಫೋನ್ ಬರ್ತಾ ಇದೆ, ಆಮೇಲೆ ಕಾಲ್ ಮಾಡ್ತೀನಿ. ಓಕೆ? ವೇಟ್ ಮಾನ್ಸ. ಹಲೋ. ಹಾಯ್ ಮಾನ್ಸ. ಹಾಯ್ ಆದಿತ್ಯ. ನನ್ನ ಕಡೆಯಿಂದ ಓಕೆ. ನಾವಿಬ್ರು ತುಂಬಾ ಚೆನ್ನಾಗಿ ಲೈಫ್ ಲಾಂಗ್ ಜೊತೆ ಆಗಿರ್ತೀವಿ ಅನಿಸ್ತಿದೆ. ನೀವೀಗಲೇ ಆನ್ಸರ್ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ. ಟೇಕ್ ಯೋರ್ ಟೈಮ್, ನೋ ಪ್ರಾಬ್ಲಮ್. ನಿನ್ನ ಆನ್ಸರ್ ಕಾಯ್ತಾ ಇರ್ತೀನಿ. ಬಾಯ್ ಮಾನ್ಸ. ಬಾಯ್. ಮಾನ್ಸ, ಮಾನ್ಸ, ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ? ಅರ್ಜುನ್ ಪ್ಲೀಸ್. ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ? ಏನು ನನ್ನ ಪ್ರಾಬ್ಲಮ್?
ನಾವಿಬ್ರು ಒಂದಾಗಕ್ಕಾಗಲ್ಲ ಅರ್ಜುನ್. ಹೇ ಏನು ನಿನ್ನ ಪ್ರಾಬ್ಲಮ್? ಮದುವೆ ಆಗ್ಬೇಕು ತಾನೆ? ಬಾ ಓಡೋಗಿ ಮದುವೆ ಆಗೋಣ. ಓಡ್ ಹೋಗದ? ನೀನ್ ಕರೆದ ತಕ್ಷಣ ಹಿಂದೂ ಮುಂದೆ ಯೋಚಿಸ್ದೆ ಓಡ್ ಬರೋ ಹುಡುಗಿ ನಾನು ಅನ್ಕೊಂಡಿದ್ಯಾ? ಇಷ್ಟೇನಾ ನೀನ್ ನನ್ನ ಅರ್ಥ ಮಾಡ್ಕೊಂಡಿರೋದು? 27 ವರ್ಷದಲ್ಲಿ ಮಾಡದೇ ಇರೋದನ್ನ ನೀನು 27 ವಾರದಲ್ಲಿ ಮಾಡುವಂತಿದೆಯಲ್ಲ. 27 ವರ್ಷದಲ್ಲಿ ಮಾಡಕ್ಕಾಗದೇ ಇರೋದನ್ನ ಇನ್ನೂ 27 ವರ್ಷದಲ್ಲಿ ಮಾಡಕ್ಕಾಗತ್ತೆ ಅನ್ಕೊಂಡಿದ್ಯಾ? ನಾನು ಇನ್ನೂ ಏನು ಮಾಡಲಿ ಮಾನ್ಸ? ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಮಾಡಿದ್ದೀನಿ. ನನ್ನ ಅಪ್ಪ ಕೂಡ ಯಾವತ್ತೂ ನನಗೆ ಈ ಥರ ಫೋರ್ಸ್ ಮಾಡಿಲ್ಲ. ಮಾಡ್ಬೇಕಿತ್ತು. ಮಾಡಿದಿದ್ರೆ ನೀನ್ ಇವತ್ತು ಈ ಥರ ಆಗ್ತಿರ್ಲಿಲ್ಲ. ಅದಕ್ಕೆ ಅನ್ಸುತ್ತೆ ನಿನ್ ತಂದೆನೂ ನಿನ್ನ ಹತ್ರ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ನನ್ನ ಅಪ್ಪನ ಬಗ್ಗೆ ಮಾತಾಡಕ್ಕೆ ಅರ್ಜುನ್, ನೀನು ಯಾರೇ? ಮಾತಾಡಿದ್ ಸಾಕು. ಹೊರ್ಡು ಎಷ್ಟು ಧೈರ್ಯ ಇಲ್ಲಿಂದ. ನಿನ್ಗೆ? ಹೊರ್ಡು ಎಷ್ಟು ಅಂದೆ. ಧೈರ್ಯ? ನೀವೆಲ್ಲ ಒಂದೇ ಜಾತಿ. ಥು! ಅವನಿಗೆ ಕೋಪ ಬಂದಿದೆ, ಅದಕ್ಕೆ ಹೀಗಾಡ್ತಿದ್ದಾನೆ. ರಿಯಾ, ನಿನ್ನ ಅಶೋಕ್ ಮಧ್ಯೆ ಹೀಗೇನಾದರೂ ಆಗಿದ್ದಿದ್ರೆ ಏನು ಮಾಡ್ತಿದ್ದೆ ರಿಯಾ? ಅಶೋಕ್ ನನಗಿಷ್ಟ. ಅವನು ಹೇಗಿದ್ದಾನೋ ನಾನು ಅವನು ಹಾಗೆ ಇಷ್ಟಪಡ್ತೀನಿ. ಆದರೆ ನೀನು ಅರ್ಜುನ್ನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ಯಾ. ಆದರೆ ಅರ್ಜುನ್ ಚೇಂಜ್ ಆಗಲ್ಲ ಮಾನ್ಸ. ಅವನಿಗೆ ನೋವು ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಮಾನ್ಸ, ಈಗ ನಿನ್ನ ಹತ್ರ ಇರೋದು ಎರಡೇ ದಾರಿ. ಒಂದು ನೀನು ಚೇಂಜ್ ಆಗಬೇಕು, ಇಲ್ಲ ಅವನು ಚೇಂಜ್ ಆಗಬೇಕು. ನೀನೀಗ ಮದುವೆ ಆಗಲಿಲ್ಲ ಅಂದರೆ ಮುಂದೊಂದು ದಿನ ಈ ನೋವನ್ನ ಮರ್ತು ಹೋಗ್ಬಿಡ್ಬೋದು. ಒಂದು ವೇಳೆ ನೀ ಅರ್ಜುನ್ನ ಮದುವೆ ಆದರೆ ಜೀವನ ಪೂರ್ತಿ ನೋವು ಅನುಭವಿಸ್ಬೇಕಾಗತ್ತೆ. ಅರ್ಜುನ್, ಏನಾಯ್ತು ನಿನಗೆ? ಹೋಗಿ ಹೋಗಿ ಆ ಹುಡುಗಿರ ಜೊತೆ ಕಿತ್ತಾಡಿದ್ಯಲ್ಲೋ? ರಿಯಾ ನಿನ್ನ ಗರ್ಲ್ ಫ್ರೆಂಡೇ ಇರ್ಬೋದು, ಆದರೆ ನನ್ನ ಮಾಂಸ ವಿಷಯದಲ್ಲಿ ತಲೆ ಹಾಕಿದ್ರೆ ನಾನು ಯಾರಾದರೂ ಬಿಡಲ್ಲ. ರಿಯಾ ನಿನ್ಗೆ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅಷ್ಟೇ. ನಿನ್ನ ಪ್ರಾಬ್ಲಮ್ಗೆ ಅವಳನ್ನ ಯಾಕೆ ಬೈತೀಯ? ಹೇಯ್, ಅವಳು ಹೆಲ್ಪ್ ನನ್ಗೆ ಬೇಕಾ? ಯಾವಳವಳು? ಇದು ಒಂದೇ ಬಾಕಿ ಇದ್ದಿದ್ದು. ಹೊಡೆದ್ಬಿಡೋ. ಯಾಕೆ ಸುಮ್ಮನೆ ಇದೆಯಾ? ನಾನು ಇಲ್ಲಿ ಬಂದಿದ್ದು ನಮ್ಮ ಫ್ರೆಂಡ್ಶಿಪ್ಗೋಸ್ಕರ. ನಿನ್ಗೆ ಅದು ಇಷ್ಟ ಇಲ್ಲ ಅನ್ಸುತ್ತೆ. ಬೇಕಾಗಿಲ್ಲ, ಹೋಗಲ್ಲ. ಏಯ್, ಏ ಬಕ್ರ, ಅರ್ಜುನ್ ಎಲ್ಲಿದ್ಯಾ ನೀನು? ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಕಣೋ. ಏನಾಯ್ತು? ಕೊಲ್ತಿದ್ದಾಳೆ. ಅರ್ಜುನ್, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳೋ. ಪ್ರತಿ ಕ್ಷಣ ನೆನಪಾಗ್ತಾ ಇದ್ದಾಳೆ. ಅವಳನ್ನ ಮರೆಯೋಕ್ಕಾಗ್ತಾ ಇಲ್ಲ. ಅರ್ಜುನ್, ಅವಳು ನಿನ್ನ ಹಣೆ ಬರದಲ್ಲಿ ಬರ್ದಿಲ್ಲ ಬಿಡೋ. ಹಣೆ ಬರ ಬರೆಯುವ ದೇವರಿಗೆ ಹೇಳು ನನ್ನ ಹಣೆ ಬರ ಬದಲಾಯಿಸಕ್ಕೆ. ಇಲ್ಲ ಅಂದರೆ ನಾನು ದೇವರನ್ನ ಬದಲಾಯಿಸ್ತೀನಿ. ಮಾನಸ ನನ್ನವಳು. ಅರ್ಜುನ್, ಎಲ್ಲಿದ್ಯಾ ಈಗ? ಮಾನಸನ ನೋಡೋಕ್ಕೆ ಹೋಗ್ತಾ ಇದ್ದೆ. ಅರ್ಜುನ್,
ಮಾನ್ಸ 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 ಯಾವನು ನೀನು? ಇಲ್ಲಿ ಯಾಕೋ ಬಂದೆ? ಈಗ ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ ನಿನಗೆ? ನಾನು ಮಾನ್ಸನ್ ನೋಡಬೇಕು. ತಲೆಗೆಲೆ ಕಟ್ಟಿದ್ಯಾ ನಿನಗೆ? ಕುಡ್ತಿದ್ಯಾ ನೀನು? ಹೌದು, ಮಾನ್ಸನ ತುಂಬ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಅವಳ ಜೊತೆ ಮಾತಾಡಬೇಡಿ. ಏಯ್ ಬಾಯ್ ಮುಚ್ಚ, ಹೋಗ ಇಲ್ಲಿಂದ. ಮಾನ್ಸ 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 ಪ್ಲೀಸ್ ಪ್ಲೀಸ್ ಮಾನ್ಸ Get out. ಮಾನ್ಸ ಲವ್ ಯು ಮಾನ್ಸ ಪ್ಲೀಸ್ ಹೋಗು ಇಲ್ಲಿಂದ. ಹೋಗು ಪ್ಲೀಸ್ ಮಾನ್ಸ ಮಾನ್ಸ ತೊಲಗು. ನಡಿಯೋ ಬೆಳಗ್ಗೆ ನಡಿಯೇ. ಇದೇ ಕೊನೆ ವಾರ್ನಿಂಗು. ಇನ್ನೊಂದು ಸತಿ ಇಲ್ಲಿ ತಲೆ ಹಾಕ್ಬೇಡ ಲೋಫರ್. ಸರ್ ಸಾರಿ ಸರ್, ಅವ್ನು ಹುಷಾರಿಲ್ಲ, ನಾನು ನೋಡ್ಕೊಂತೀನಿ ಸರ್. ಮತ್ತೆ ಬಂದ್ರೆ ಸರಿಗಿರಲ್ಲ ಇಲ್ಲಿ. ಇವಂದು ಯಾಕೋ ಅತಿ ಆಯ್ತು. ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಬೇಡ ಬೇಡ, ಅವ್ರ ಹತ್ರ ಹೋದ್ರೆ ನಮ್ಮನೆ ಮರ್ಯಾದೆನೇ ಹೋಗೋದು. ಈಗೇನು ಉಳಿದಿದೆ? ನಿನ್ನೆ ರಾತ್ರಿ ಪರೋಡಿ ಬಂದು ನಮ್ಮ ಮನೆ ಮುಂದೆ ಗಲಾಟೆ ಮಾಡಿದಾಗಲೇ ಬತ್ ಮಾನ ಮರ್ಯಾದೆ ಎಲ್ಲ ಹೊಟ್ಟೋಯ್ತು. ಈಗ ಸೆಟ್ ಆಗಿರೋ ಮದುವೆಗೆ ಏನೂ ತೊಂದರೆ ಆಗಬಾರ್ದು. ನಂಗೆ ಇದೇ ಏರಿಯಾದಲ್ಲಿ ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಒಂದು ಮಾತು ಹೇಳಿದ್ರೆ ಸಾಕು, ಇವನನ್ನ ಸರಿಯಾಗಿ ವಿಚಾರಿಸ್ಕೋತಾರೆ. ನೀನಿಲ್ಲದೆ ನನ್ಗೇನಿದೆ, ಈ ಸತ್ಯವು ನಿಂಗೊತ್ತಿದೆ. ಗೊತ್ತಿದ್ದರೂ ಈಗಾಗಿದೆ, ಮತ್ತೊಮ್ಮೆ ನೀ ಬರಬಾರದೆ. ಉರಿದು ಹೋದೆಯ ನೀ ನನ್ನ. ಏನಾಯ್ತು ಅಂತ ಮರ್ತು ಬಿಡು, ಬಿಟ್ಟಾಕು. ಅವ್ಳು ಬೇರೆಯವ್ರನ್ನ ಮದುವೆ ಆಗೋದಂತೂ ಗ್ಯಾರಂಟಿ. ಅದನ್ನಂತೂ ಯಾರ ಕೈ ಸುಮ್ಮನೆ ಬೇಡ ಅರ್ಜುನ್. ಅರ್ಜುನ್ ಇನ್ನೊಂದ್ ಸಲ ಮಾನ್ಸನ ಅವಳು ಯಾರೋ ಮದುವೆ ಆಗ್ತಾ ಇರೋಳ್ನ. ಲೋ ಅರ್ಜುನ್, ಅರ್ಜುನ್ ಬೇಡ. ಸುಡುತ್ತಿದೆ ಸುಡುತ್ತಿದೆ ಹೃದಯವು ಒಳಗಡೆ, ಸಹಿಸಿದೆ ಸಹಿಸಿದೆ ಬೇಕಿದೆ ಬಿಡುಗಡೆ. ನೀಡಿದೆ ಪ್ರೀತಿಯ ನಶೆಯನು ತೇಲುವ ಕ್ಷಣದಲ್ಲಿ ನೀಡಿದೆ ವಿಷವನ್ನು. ಧರಿಸಿದೆ ಹೂವಿನ ಮುಖವಾಡ, ನಾ ಕಾಣದೆ ಹೋದೆನು. ಸುಡುತ್ತಿದೆ ಸುಡುತ್ತಿದೆ ಹೃದಯವು ಒಳಗಡೆ, ಸಹಿಸಿದೆ ಸಹಿಸಿದೆ ಬೇಕಿದೆ ಬಿಡುಗಡೆ. ಸುಡುತ್ತಿದೆ
ಗುರು ಮತ್ತೆ ಬಂದಿದ್ದಾನಂತ ಅವನು. ಹೋಗಿ ಎತ್ತಾಕೊಂಡು ಬಂದ್ರ ಅವನ್ನ. ಏಯ್ ಎದಳ ಏಯ್ ಏಯ್ ಲೋ ಮರಿ, ಸಾಯಕ್ಕಷ್ಟೊಂದು ಆಸೆನಾ ನಿಂಗೆ? ಅವಳಿಲ್ದೆ ಸಾಯೋದು ಒಂದೇ, ಬದುಕೋದು ಒಂದೇ. ನಾನಿಲ್ದೆ ಅವಳಿಗೂ ಬದುಕಕ್ಕಾಗಲ್ಲ. ಈಗ ಹುಡುಗಿನೇ ಬಂದು ಎಲ್ರ ಮುಂದೆ ನೀನ್ ನನಗ್ ಬೇಡ ಅಂತ ಹೇಳಿದ್ರೆ ನೀವ್ ಮುಚ್ಕೊಂಡು ಒಪ್ಕೋಬೇಕು. ಇನ್ ಯಾವತ್ತೂ ಅವಳ ಸವಾಸಕ್ಕೆ ಹೋಗ್ಬಾರ್ದು ನೀನು, ತಿಳಿತಾ? ಓಕೆ ಅಂದ್ರೆ ಉಳ್ಕೊಂತೀಯಾ, ಇಲ್ಲ ಅಂದ್ರೆ ಹೋಗೇನೆ. ಏನ್ ಓಕೆನಾ? ಏ ಬಂದ್ರ ಇವರು ಏನೂ ಮಾಡಲ್ಲ ನಮ್ಮನ್ನ. ನಾವಿಬ್ರು ಎಷ್ಟು ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ಬಿಡು ಸಾಕು. ಹೇಳು, ಎಷ್ಟು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳು. ಇಲ್ಲ ಅರ್ಜುನ್, ನನ್ನಿಂದ ಇದಾಗಲ್ಲ. ನೀನ್ ಎಷ್ಟೇ ಕೇಳ್ಕೊಂಡ್ರು ನಾವಿಬ್ರು ಜೊತೆಯಾಗಿರಕ್ ಆಗಲ್ಲ. ಟ್ರಬಲ್ ಹಾಗೆ ಹೇಳ್ಬೇಡ, ದಯವಿಟ್ಟು ಹಾಗೆ ಹೇಳ್ಬೇಡ, ಹಾಗೆ ಹೇಳ್ಬೇಡ ನೀನು. ಈಗ ಪ್ಲೀಸ್ ಈಗ ಮಾಡಬೇಡ ಪ್ಲೀಸ್. ಅರ್ಜುನ್ ಪ್ಲೀಸ್ ಸ್ಟಾಪ್ ಇಟ್. ಈ ತರ ನಂಗೆ ಹಿಂಸೆ ಕೊಡೋದು ನಿಲ್ಸು. ಅರ್ಥ ಆಗ್ತಿಲ್ವಾ ನಿಂಗೆ? ಇನ್ಮೇಲೆ ನಂಗೆ ಫೋನ್ ಮಾಡೋದಾಗ್ಲಿ, ನನ್ನ ಫಾಲೋ ಮಾಡೋದಾಗ್ಲಿ ಮಾಡ್ಬೇಡ ಪ್ಲೀಸ್. ಅರ್ಥ ಮಾಡ್ಕೋ ಪ್ಲೀಸ್ ಕಸಿನ್, ಪ್ಲೀಸ್ ಅರ್ಥ ಮಾಡ್ಕೋ ಪ್ಲೀಸ್. ಈ ಥರ ಮಾಡಬೇಡ. ಸ್ವಲ್ಪ ದಿನದಲ್ಲಿ ನನ್ನ ಆದಿತ್ಯ ಮದುವೆ ಆಗ್ತಿದೆ. ಬೇಡ ಮನ್ಸ, ಈ ಥರ ಮಾಡಬೇಡ. ಅದಕ್ಕೆ ನನ್ನ ಒಪ್ಪಿಗೆನೂ ಇದೆ. ಇಲ್ಲ ಇಲ್ಲ, ನನ್ಗಿನ್ನೇನು ಕೇಳಕ್ ಇಷ್ಟ ಇಲ್ಲ. ಬೇಡ ಸ್ಯಾಲ್ರಿ ಬೇರೆ ಲೇಟು, ಇವನು ಬೇರೆ ಈ ಸ್ಯಾಡೆ ಅವ್ನು ಇವತ್ತೇ ಸೆಟ್ಲ್ ಮಾಡುವಂಥವ್ನು. ಏನು ಮಾಡೋದೋ ಒಂದು ಗೊತ್ತಾಗ್ತಾ ಇಲ್ಲಮ್ಮ.
ಏ ಅರ್ಜುನ್ ಸೂಪರಾಗಿ ಕಾಣಿಸ್ತಾ ಇದೆ ಕಣೋ. ಹೇಯ್ ಕುತ್ಕೋ ಅರ್ಜುನ್, ಜ್ಯೂಸ್ ಕುಡಿಯೋಣ? ಬೇಡ ಕಣ, ಟೈಮ್ ಇಲ್ಲ. ಮಾನ್ಸ ಜೊತೆ ಮದುವೆಗೆ ಹೋಗ್ಬೇಕಲ್ಲ. ಏನು ಮಾನ್ಸ ಮದುವೆ ಕರೆದ್ಲಾ? ಅದು ಇಷ್ಟೆಲ್ಲ ಆದ್ಮೇಲೆ? ನನ್ನ ಮದುವೆಗೆ ನಾನೇ ಇಲ್ದಿದ್ರೆ ತಾಳಿ ಕಟ್ಟೋದು ಯಾರು? ಬೇಡ ಅರ್ಜುನ್. ಅರ್ಜುನ್ ಬಾ ಕುತ್ಕೋ, ಮಾತಾಡೋಣ ಬಾ. ಪ್ಲೀಸ್ ಅರ್ಜುನ್. ಗಾಬರಿ ಯಾಕೆ ಆಗ್ತೀರಾ? ನಾನು ಆರಾಮಾಗಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ಕಾಣಿಸ್ತೀಯ. ಮದುವೆ ಕೆಲಸ ಎಲ್ಲ ಸಸೂತ್ರವಾಗಿ ನಡೀತಾ ಇದ್ದಲ್ವಾ? ಮನ್ಸ ಬೇಡ. ಏ ಮನ್ಸ ಮೇಡಮ್, ಅರ್ಜುನ್ಗೇನಾಯ್ತು? ಮೇಡಮ್, ಮಾನಸಗೇನಾಯ್ತು? ಸಾವು ಬದುಕಿನ ಮಧ್ಯೆ 2 ದಿನ ಒದ್ದಾಡ್ಬಿಟ್ಲು. ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಏನಂದ್ರೆ, ಪ್ರೀತಿ ಯಾರ ಮೇಲೆ ಯಾವಾಗ ಹೇಗಾಗತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಹಾಗೆ ಅದು ಹೇಗೆ ನಮ್ಮ ಕೈ ಮೀರಿ ಹೋಗುತ್ತೆ ಅಂತ ಕೂಡ ಹೇಳಕ್ಕಾಗೋದಿಲ್ಲ. ಇಲ್ಲಿ ಅರ್ಜುನಕ್ಕೆ ಕೂಡ ಆಗಿದ್ದದೆ. ಅವನ ಪ್ರೀತಿ ಅವನ್ನ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತು, ಜೀವಾವಧಿ ಶಿಕ್ಷೆ ಕೊಡ್ತು. ಓಕೆ, ಎನಿ ಮೋರ್ ಕ್ವೆಶ್ಚನ್ಸ್?